ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ. ಸೊ ಇವತ್ತು ನಾವು ಪ್ರಿಯಾಂಬಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ನೀವು SSLC ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ನ, NCERT ಟೆಕ್ಸ್ಟ್ ಬುಕ್ಸ್ ನ, ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ನ ನೋಡಿದ್ರೆ ನಿಮ್ ಫಸ್ಟ್ ಪೇಜ್ ಅಲ್ಲಿ ಯಾವಾಗ್ಲೂ ಪ್ರಿಯಾಂಬಲ್ ಪ್ರಿಂಟ್ ಆಗ್ತಾ ಇರ್ತಿತ್ತು. ಐ ನೋ ನೀವು ಯಾರು ಅದನ್ನ ನೋಡಿಲ್ಲ, ಯಾರು ಓದಿಲ್ಲ ಅಂತ, ಬಟ್ ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರಿಯಾಂಬಲ್. ಓಕೆ, ಪ್ರಿಯಾಂಬಲ್ ನ ತುಂಬಾ ಜನ ಗ್ರೇಟ್ ಪರ್ಸನಾಲಿಟೀಸ್ ತುಂಬಾ ತರ ಇಂಟರ್ಪ್ರೇಟ್ ಮಾಡಿದ್ದಾರೆ, ತುಂಬಾ ತರ ಹೊಗಳಿದ್ದಾರೆ. ಸೊ ಲೆಟ್ಸ್ ಸಿ ಅಬೌಟ್ ಇಟ್. ಇಫ್ ಯು ಸಿ ಫಸ್ಟ್ ಒನ್, ದಟ್ ಈಸ್ ಪಾಲ್ಕಿವಾಲಾ ಸರ್. ಈ ಹೆಸರನ್ನ ನಾನು ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿದ್ದೇನೆ. ಹಿ ಇಸ್ ದ ಲಾಯರ್ ಹೂ ಫಾಟ್ ಫಾರ್ ದ ಫೇವರ್ ಆಫ್ ಕೇಶವಾನಂದ ಭಾರತಿ ಇನ್ ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ದ ಸ್ಟೇಟ್ ಆಫ್ ಕೇರಳ. ಓಕೆ, ಸೊ ಪಾಲ್ಕಿವಾಲಾ ಸರ್ ಏನಿದ್ದಾರೆ, ಹಿ ಕಾಲ್ಡ್ ದ ಪ್ರಿಯಾಂಬಲ್ ಆಸ್ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿ, he states that preamble is an identity card of the constitution. ಇನ್ನೊಬ್ರು ಇದ್ದಾರೆ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅಂತ. he called constitution as soul of the, he called preamble as soul of the constitution. See how they are interpreting it: identity card of the constitution, soul of the constitution. Supreme Court of India itself has said that it is the mind of it is the key to the mind of the makers of constitution. ಪ್ರಿಯಾಂಬಲ್ ಏನಿದೆ, ಇಟ್ ಈಸ್ ಅ ಕೀ ಟು ದ ಮೈಂಡ್ ಆಫ್ ದ ಮೇಕರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪ್ರಿಯಾಂಬಲ್ಗೆ ಅಂತ. ಅರ್ನೆಸ್ಟ್ ಬಾರ್ಕರ್ ಅನ್ನೋರು ಕೀ ನೋಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. So if you see this, you can understand the importance of the preamble. These are the various lines quoted by greatest personalities. Most important one is Supreme Court ನೆನ್ಪಿಟ್ಕೊಳ್ಳಿ, key to the mind of makers of constitution. ಈ ಪ್ರಿಯಾಂಬಲ್ ನ ಓದಿದ್ರೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಏನ್ ಫಾರ್ಮ್ ಮಾಡಿದಲ್ವಾ, ಅವರು ತಲೆ ಒಳಗೆ ಎಂಟರ್ ಆಗಕ್ಕೆ ಒಂದು ಅಪಾರ್ಚುನಿಟಿ ಸಿಗತ್ತೆ ಅಂತ ಡಿಸ್ಕ್ರೈಬ್ ಮಾಡ್ತಾರೆ ಪ್ರಿಯಾಂಬಲ್ ನ. ಸಿ, ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರಿಯಾಂಬಲ್. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ದಿಸ್ ಇಸ್ ಜಸ್ಟ್ ಲೈನ್ಸ್. ಈ ಲೈನ್ಸ್ ನ ಓದಿದ್ರೆ ನಿಮಗೆ ಪ್ರಿಯಾಂಬಲ್ದು ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ನೌ ಲೆಟ್ ಸಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಅರ್ ಇಂಡಿಯನ್ ಪ್ರಿಯಾಂಬಲ್. ಇಲ್ಲಿ ತುಕ್ ಹಿಡಿದಿರೋ ಪ್ರಿಂಟರ್ ಅಲ್ಲಿ ಕೊನೆಗೂ ಒಂದು ಪ್ರಿಂಟ್ ಔಟ್ ತಗೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸಿ, make a favor to yourself and behead the Indian constitution, Indian preamble. Behead it. UPSC will definitely ask multiple questions on this, and ನಿಮ್ಗೆ ಪ್ರಿಯಾಂಬಲ್ ಇಷ್ಟು ಬಹ್ಯಾಟ್ ಇದ್ರು ಕೂಡ ನೀವು ಅದರಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ, ಒನ್ ಶೀಟ್ ಅಂಡ್ ಯು ಕ್ಯಾನ್ ಆನ್ಸರ್ ಒನ್ ಕ್ವಶನ್ ಇನ್ UPSC. ನಾನೀಗ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಐ ಕೆನಾಟ್ ಅಂಡರ್ಲೈನ್, ನಾನು ಅಂಡರ್ಲೈನ್ ಮಾಡೋಕ್ಕಾಗಲ್ಲ. ಐ ವಿಲ್ ಶೋ ವಾಟ್ ಇಟ್ ಈಸ್. See, this is the Constitution of India and this is the preamble. Preamble is the identity card of Constitution ಅಂತ ಇಟ್ಕೊಳ್ಳೋಣ, ಅಕಾರ್ಡಿಂಗ್ ಟು ಪಾಲ್ಕಿವಾಲಾ ಸರ್. ಸಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಪ್ರಿಯಾಂಬಲ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸ್ಟ್ರಾಕ್ಟ್ಸ್ ಇಸ್ ಪವರ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ಈ ಕಾನ್ಸ್ಟಿಟ್ಯೂಷನ್ ಏನಿದೆ, ಇಟ್ ಟೇಕ್ಸ್ ದ ಪವರ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ಹ್ಯಾವಿಂಗ್ ಸೋಲಮ್ಲಿ ರೆಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಅಂದ್ರೆ ನಾವೆಲ್ಲ ಸೇರಿ ಇಂಡಿಯನ್ ಕಟ್ತಾ ಇದ್ದೇವೆ. ವಿ ಆರ್ ಕನ್ವರ್ಟಿಂಗ್ ಇಂಡಿಯಾ ಇಂಟು ಸೋವರಿನ್. ಈಗ ಒಂದೊಂದು ವರ್ಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. Sovereign, socialist, secular, democratic republic. Sovereign, socialist, secular, democratic republic. What are this? This is the nature of our state. This is the nature of India. Indian ಏನ್ ಕಟ್ತಾ ಇದೀವಲ್ವಾ, this describes the nature of India. That is, we are sovereign, we are socialist, we are secular, we are democratic, and we are republic. ಅರ್ಥ ಆಗ್ತಿದೆ ತಾನೆ? We the people of India. Preamble describes, fetches the energy from the people. Okay, constitution ಏನಿದೆ, preamble ಏನಿದೆ, it takes the energy from the people. Okay, from the people. Preamble takes energy from the people. And what is the nature of our state? What is the nature of our country? We are a sovereign country, we are a socialist, we are secular, we are democratic republic. Okay, start ಆಗಿದೆ ಅಂತಾನೆ. And to secure to all citizens ಅಂದ್ರೆ goals. What are our goals ಅಂತ. Okay, secure to all citizens ಅಂದ್ರೆ goals. See, this is the nature of India, that is sovereign, socialist, secular, democratic republic. ಒಂದೊಂದು ವರ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ, ಈಗ ಅರ್ಥ ಮಾಡ್ಕೊಳ್ಳಿ. So what are our goals? We are here to secure to all our citizens justice, ನ್ಯಾಯ. ಇನ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಫಾರ್ಮ್ಸ್ ಅಲ್ಲಿ ನಾವು ಜಸ್ಟಿಸ್ ನ ಸೆಕ್ಯೂರ್ ಮಾಡ್ಬೇಕಂತ ಇದ್ದೀವಿ. ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್. ಲಿಬರ್ಟಿ ಆಫ್ ಥಾಟ್, ದಟ್ ಈಸ್ we are free to think, we are free to express, belief, faith and worship. ಇದೇನಿದೆ, this is about the religion. Okay, ಇದು ರಿಲಿಜನ್ ಬಗ್ಗೆ ಸ್ಟ್ರೆಸ್ ಮಾಡುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಈಕ್ವಾಲಿಟಿ. See, we also stress equality. We also have the goal of equality, that is status of opportunity and to promote among all. ಎಲ್ಲರಿಗೂ ಈಕ್ವಲ್ ಸ್ಟೇಟಸ್ ಬೇಕು, ಈಕ್ವಲ್ ಅಪಾರ್ಚುನಿಟಿ ಇರುತ್ತೆ. This is the ideology of our equality. See, ಜಸ್ಟಿಸ್ ಇದೆ, ನ್ಯಾಯ ಇದೆ, ಲಿಬರ್ಟಿ ಇದೆ, ಫ್ರೀಡಮ್ ಇದೆ, ಈಕ್ವಾಲಿಟಿ ಕೂಡ ಇದೆ ಇಂಡಿಯಾದಲ್ಲಿ. ಅಂಡ್ ಫ್ರೆಟರ್ನಿಟಿ ಅಂದ್ರೆ ಬ್ರದರ್ಹುಡ್, ಅಣ್ಣ ತಮ್ಮ ತರ ಒಂದೇನು ಯುನಿಟಿ ಇರತ್ತೆ ಅಲ್ಲ ದೇಶದಲ್ಲಿ, ದಟ್ ಈಸ್ ಕಾಲ್ಡ್ ಎಸ್ ಫ್ರೆಟರ್ನಿಟಿ. ಆ ಫೀಲಿಂಗ್, ನಾವು ನೀನು ಬಾಯ್ ಹಿಂದೂ ಮುಸ್ಲಿಂ ಬಾಯ್ ತೂ ಮೇರಾ ಬಾಯ್ ಮೈ ತೆರಾ ಬಾಯ್ ಅಂತ ಇರ್ತಾರಲ್ಲ, ಅಂತ ಒಂದು ಫೀಲಿಂಗ್, ಬ್ರದರ್ಹುಡ್ ಫೀಲಿಂಗ್ ಏನಿದೆ, ದಟ್ ಈಸ್ ಫ್ರೆಟರ್ನಿಟಿ. ಸೊ ವಾಟ್ ಈಸ್ ಅವರ್ ನೇಚರ್ ಆಫ್ ಅವರ್ ಸ್ಟೇಟ್?
we are sovereign, socialist, secular, democratic republic, and our goals together as we are here to secure justice, liberty, equality, and fraternity. Okay, in our constituent assembly, ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಿದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ. ಸೊ ಇನ್ ಅವರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆನ್ ದ 26th day of November 26th of November 1949, ನೆನ್ಪಿಟ್ಕೊಳ್ಳಿ, when did constitution come into power? That is 26th of November 1949. ಇದು ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿದೆ. This is also another significance. We hereby adopt, we take up this constitution, we enact it and give this constitution to ourselves. This is about preamble. ನೋಡಿ, ಈ ಪ್ರಿಯಾಂಬಲ್ ಓದಿದ್ರೇನೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ನಾವೇನ್ ಬರ್ದಿದೀವಿ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದಟ್ಸ್ ದ ರೀಸನ್ ಪಾಲ್ಕಿವಾಲಾ ಸರ್ ಕಾಲ್ಡ್ ಇಟ್ ಆಸ್ ಐಡೆಂಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಏನ್ 470 ಆರ್ಟಿಕಲ್ಸ್, 25 ಪಾರ್ಟ್ಸ್, 12 ಶೆಡ್ಯೂಲ್ಸ್ ಏನಿದೆ ಅದ್ರ ಒಳಗೆ ನಾವ್ ಏನ್ ಡಿಸ್ಕ್ರೈಬ್ ಮಾಡಿದೀವಿ ಅಂತ ಇಷ್ಟು ಓದಿದ್ರು ಗೊತ್ತಾಗತ್ತೆ. ಸೊ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪ್ರಿಯಾಂಬಲ್ ನ. then we will understand single word by word. We the people of India, now here we are solemnly resolved to constitute India. ನಮ್ ದೇಶನ ಫಾರ್ಮ್ ಮಾಡ್ತಾ ಇದೀವಿ ಯಾವ ತರ? a sovereign, socialist, secular, democratic republic. Okay, and to secure ನಮ್ ಗೋಲ್ಸ್ ಏನು? This is about the nature of India. ನಮ್ ಗೋಲ್ಸ್ ಏನು? We are here to secure, our goal is to achieve justice, liberty, equality, and fraternity. Okay, and on the day of 26th of November 1949, we have enacted our constitution. Our constitution came into force on 26th of November 1949. So do me a favor, internet ಹೋಗಿ preamble ಅಂತ ಹೊಡೀರಿ, preamble ಬರುತ್ತೆ. This is the identity card of the Indian constitution. This is the key to the mind of the makers of the constitution. ಇದನ್ನ ಬ್ಯಾಟ್ ಮಾಡ್ಕೊಳ್ಳಿ. Okay, this should be inside your mind. ನನಗಿದು ಬರುತ್ತೆ, ನಿಮ್ಗೂ ಬರಬೇಕು. Okay, please make sure you ಬ್ಯಾಟ್ preamble. This is the identity card of the constitution. This is the ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಇದು ಗೊತ್ತಾದ ಕೂಡಲೇ ನಿಮಗೆ ನಮ್ಮ ಇಂಡಿಯನ್ ನೇಚರ್ ಗೊತ್ತಾಯ್ತು, ನಮ್ಮ ಗೋಲ್ಸ್ ಏನ್ ಗೊತ್ತಾಯ್ತು, ಯಾವಾಗ ಎನಾಕ್ಟ್ ಅಂತ ಗೊತ್ತಾಯ್ತು, ಹೂ ಇಸ್ ಅಲ್ಟಿಮೇಟ್ ಇನ್ ಇಂಡಿಯಾ ಅಂತ ಗೊತ್ತಾಯ್ತು, ವಿತ್ ದ ಪೀಪಲ್ ಆಫ್ ಇಂಡಿಯಾ, ಪೀಪಲ್ ಆರ್ ಅಲ್ಟಿಮೇಟ್, ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಪ್ರಿಯಾಂಬಲ್ ಅಲ್ಲಿ. ಇದು ಸ್ಕೂಲಲ್ಲಿ ಕೂಡ ಇತ್ತು, ನೀವು ಒಂದು ದಿನ ಓದಿಲ್ಲ, ನಂಗೆ ಚೆನ್ನಾಗಿ ಗೊತ್ತು, ಓದಿದ್ರು ಕೂಡ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಿರಲ್ಲ, ನಿಮ್ಗೆ ಅರ್ಥ ಆಗಿರಲ್ಲ. ಸೊ ಇವಾಗ ಅರ್ಥ ಮಾಡ್ತೀನಿ. ಓಕೆ, ಸಿಗ್ನಿಫಿಕೆನ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ. ದಿಸ್ ಈಸ್ ದ ಸೋರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ಗೆ ಎಲ್ಲಿಂದ ಪವರ್ ಬರುತ್ತೆ ಅನ್ನೋದು, ವಾಟ್ ಈಸ್ ದ ಸೋರ್ಸ್ ಆಫ್ ದ ಪವರ್ ಫಾರ್ ಕಾನ್ಸ್ಟಿಟ್ಯೂಷನ್? ದಟ್ ಈಸ್ ಪೀಪಲ್ ಆಫ್ ಇಂಡಿಯಾ. ಅಂಡ್ ಡೇಟ್ ಆಫ್ ಎನಾಕ್ಟ್ಮೆಂಟ್ ಕೂಡ ಇದೆ ಸಿಗ್ನಿಫಿಕೆನ್ಸ್ ಅಲ್ಲಿ. ಪ್ರಿಯಾಂಬಲ್ ಇಂದ ನಮ್ಗೆ ಡೇಟ್ ಆಫ್ ಎನಾಕ್ಟ್ಮೆಂಟ್ ಗೊತ್ತಾಗುತ್ತೆ. ನಮ್ಮ ನೇಚರ್ ಏನು ಇಂಡಿಯಾದು ಅದು ಕೂಡ ಮೆನ್ಷನ್ ಆಗಿದೆ. ಸೋವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್. ನಮ್ಮ ಗೋಲ್ಸ್ ಏನು? ಗೋಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟು ಅಚೀವ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್. ಸಿಗ್ನಿಫಿಕೆನ್ಸ್ ಅಂದ್ರೆ ಪ್ರಿಯಾಂಬಲ್ ನ ಓದಿ ನಾವ್ ಏನೇನ ತಿಳ್ಕೊಬೋದಂತ, ಪ್ರಿಯಾಂಬಲ್ ನ ಓದಿ ನಾವೆಲ್ಲ ತಿಳ್ಕೊಂಡಾಗೋಯ್ತು. ಕಾನ್ಸ್ಟಿಟ್ಯೂಷನ್ ಬುಕ್ ಒಳಗೆ ಏನೇನಿದೆ, ಏನೇನು ಅಚೀವ್ ಮಾಡ್ಬೇಕಂತ ನಾವು ಕಷ್ಟಪಟ್ಟಿದ್ದೀವೋ ಅದೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ದಿಸ್ ಇಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯಾ. ಸೊ ಈಗ ಒನ್ ಬೈ ಒನ್ ಎಲ್ಲ ವರ್ಡ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಜೈ. ನೋಡಿ, ಈಗ ಟೈಮ್ ರಾತ್ರಿ 1 ಗಂಟೆ ಆಗಿದೆ, ಆಯ್ತಾ? ನಾನು ಇನ್ ಕೇಸ್ ಹಿಂಗಿಟ್ಕೊಂಡು ಬರಿತಾ ಹೋದ್ರೆ ನೆರಳು ಬೀಳ್ತಾ ಹೋಗುತ್ತೆ ಕೈದು, ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಅದಕ್ಕೆ ನಾನು ಫಸ್ಟ್ ಬರ್ದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದೊಂದು ಲೈನ್ ನ ಬರ್ದು ಇಲ್ಲಿ ಹಿಂಗಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಮಾಡ್ಕೊಳ್ಳಿ, ಡೋಂಟ್ ವರಿ, ನಾನು ಬರ್ದೇ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್, ಸೋವರಿನ್. ನಾನು ಹೇಳ್ದೆ ಅಲ್ವಾ, ವಾಟ್ ಇಸ್ ದ ಎಲ್ಲ 1 ಸೆಕೆಂಡ್ ಸೈಡ್ ಬೈ ಸೈಡ್ ಇಟ್ಕೊಳ್ಳೋಣ, ಚೆನ್ನಾಗಿರತ್ತೆ. ಓಕೆ, ಯಾ, ವೆರಿ ನೈಸ್. ಹಿಂಗೆ ಇಟ್ಕೊಂಡ್ರೆ ಮಸ್ತ್ ಆಗಿರುತ್ತೆ. ಓಕೆ, 1 ಸೆಕೆಂಡ್. ನೋಡಿ, ಆಸ್ ಐ ಟೋಲ್ಡ್, ಅವರ್ ನೇಚರ್ ಆಫ್ ಇಂಡಿಯಾ, ಫಸ್ಟ್ ಒನ್ ಇಸ್ ಸೋವರಿನ್. ಓಕೆ, ನಾವೀಗ ಅರ್ಥ ಮಾಡ್ಕೊಳ್ಳೋಣ ವಾಟ್ ಈಸ್ ಸೋವರಿನ್. ಸೋವರಿನ್ ಅಂದ್ರೆ ಅಬ್ಸಲ್ಯೂಟ್ ಪವರ್ ಅಂತ. ಅಬ್ಸಲ್ಯೂಟ್ ಪವರ್ ಆಫ್ ಡಿಸಿಷನ್ಸ್ ಏನಿದೆ ಅದು ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಟೇಕ್ ಇಟ್. ಓಕೆ, ಸೊ ವಿ ಟೇಕ್ ದ ಡಿಸಿಷನ್ಸ್, ನೋ ಒನ್ ಕ್ಯಾನ್ ಆರ್ಡರ್ ಅಸ್. ಇದನ್ನ ಯೂಸ್ ಮಾಡ್ಕೊಂಡೆ, ಈ ಪರ್ಟಿಕ್ಯುಲರ್ ಯೂಸ್ ಮಾಡ್ಕೊಂಡೆ ಜವಾಹರ್ಲಾಲ್ ನೆಹರು ಹೇಳಿದ್ದು ಬೇರುಬಾರಿ ಯೂನಿಯನ್ ಕೇಸಲ್ಲಿ, ದಟ್ ಐ ಕ್ಯಾನ್ ಗಿವ್ ಅಪ್ ದ ಬೇರುಬಾರಿ ಬಿಕಾಸ್ ವಿ ಆರ್ ಸೋವರಿನ್. ಅರ್ಥ ಆಗ್ತಿದೆ? ವಿ ಟೇಕ್ ದ ಡಿಸಿಷನ್ ಅಂತ. ಸೊ ಸೋವರಿನ್ ಅಂದ್ರೆ ವಿ ಟೇಕ್ ದ ಫೈನಲ್ ಡಿಸಿಷನ್. ನೋ ಒನ್ ಎಲ್ಸ್ ಕ್ಯಾನ್ ಆರ್ಡರ್ ಅಸ್ ಟು ಡೂ ಸಮಥಿಂಗ್. ವಿ ದ ಪೀಪಲ್ ಆಫ್ ಇಂಡಿಯಾ ಟೇಕ್ ಡಿಸಿಷನ್, ದಟ್ಸ್ ಇಟ್. ಫ್ರೀ ಡಿಸಿಷನ್ ಟೇಕಿಂಗ್ ಪವರ್. ಏನೇ ಡಿಸಿಷನ್ ತಗೊಂಡ್ರು ನಾವು ಸ್ವಇಚ್ಛೆಯಿಂದ ತಗೋಬಹುದು. ದಟ್ ಈಸ್ ಸೋವರಿನ್. ನೋ ಒನ್ ಕ್ಯಾನ್ ಆರ್ಡರ್ ಅಸ್. ಇಂಡಿಯಾ ಒಳಗೆ ಏನಾದ್ರು ಡಿಸಿಷನ್ಸ್ ತಗೋಬೇಕಿದ್ರೆ USA ಬಂದ್ಕೊಂಡು ನಮ್ಗೆ ಹಿಂಗ್ ಮಾಡು ಅಂತ ಹೇಳಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ನಾವೇನ್ ತಗೊಳ್ತೀವೋ ನಮ್ಮ ಇಷ್ಟದಂತೆ ತಗೊಳ್ತೀವಿ. ಇನ್ನೊಬ್ಬರು ಬಂದು ಕಡ್ಡಿ ಅಲ್ಲಾಡ್ಸಕ್ ಆಗಲ್ಲ. ದಟ್ ಈಸ್ ಸೋವರಿನಿಟಿ. ಇಷ್ಟ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೋಡಿ, ಬೋತ್ ಇಂಟರ್ನಲ್ ಎಕ್ಸ್ಟರ್ನಲ್ ಡಿಸಿಷನ್ಸ್ ಆರ್ ಡಿಸೈಡೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ಇಂಟರ್ನಲ್ ಅಲ್ಲಿ ಏನೇ ಡಿಸಿಷನ್ ತಗೋಬೇಕಂತ ಇದ್ರು, ಎಕ್ಸ್ಟರ್ನಲ್ ಅಲ್ಲಿ ಏನೇ ಡಿಸಿಷನ್ ತಗೋಬೇಕಂತ ಇದ್ರು, ಇಟ್ ಈಸ್ ಡಿಸೈಡೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ ಅಂಡ್ ನಾಟ್ ಬೈ ಅದರ್ಸ್. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಜಗಳ ಆಗ್ತಿದೆ, ಹೌದಾ? ಇಂಡಿಯಾ ಮತ್ತೆ ಪಾಕಿಸ್ತಾನ್ಗೆ ಬಾರ್ಡರ್ ಇಶ್ಯೂಸ್ ಇದೆ, ಬಾರ್ಡರ್ ಡಿಸ್ಪ್ಯೂಟ್ಸ್ ಇದೆ. USA ಬೇರೆ ದೇಶ ವಾಂಟ್ ಟು ಇಂಟರ್ಫಿಯರ್. ಬೇರೆ ದೇಶ ಬಂದು, ಗುರು ನಮ್ಗೊಂದು ಚಾನ್ಸ್ ಕೊಡು, ನಾವು ನಿಮ್ಮಿಬ್ಬರಿಗೆ ಒಂದು ಡೀಲ್ ಮಾಡ್ಕೊಡ್ತೇವೆ ಅಂತ ಹೇಳ್ತಿರ್ತಾರೆ. ಬಟ್ ಇಂಡಿಯಾ ಡಸಂಟ್ ಅಕ್ಸೆಪ್ಟ್, ಬಿಕಾಸ್ ಇನ್ನೊಬ್ಬ ಬಂದು
ನಮ್ಗೆ ಅಡ್ವೈಸ್ ಕೊಡೋಕ್ಕಾಗಲ್ಲ, ನಮ್ಗೆ ಆರ್ಡರ್ ಮಾಡೋಕ್ಕಾಗಲ್ಲ. ದಟ್ ವಿಲ್ ಸ್ಪಾಯ್ಲ್ ಅವರ್ ಸವರಿನಿಟಿ. ನಮ್ಮ ಪವರ್, ನಾವು ಡಿಸಿಷನ್ಸ್ ತಗೊಳ್ತೇವೆ. ಸೊ ದಟ್ ಈಸ್ ವಾಟ್ ಸವರಿನಿಟಿ ಈಸ್. ಅಬ್ಸಲ್ಯೂಟ್ ಪವರ್, ವಿ ಟೇಕ್ ದ ಡಿಸಿಷನ್, ನೋ ಎಕ್ಸ್ಟರ್ನಲ್ ಫೋರ್ಸ್ ಕ್ಯಾನ್ ಗೈಡ್ ಅಸ್. ಓಕೆ, ಸೊ ನಿಮ್ಗೆ ಅನ್ಸ್ಬೋದು, so remember this, we are a part of many international communities like United Nations ಇದೆ, ನಾವು ಅದಕ್ಕೂ ಒಂದು ಪಾರ್ಟ್ ಆಗಿದ್ದೀವಿ. ಅಂಡ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ವರ್ಲ್ಡ್ ಬ್ಯಾಂಕ್ ಅಂತ ಒಂದಿದೆ, ವಿ ಆರ್ ಆಲ್ಸೋ ಪಾರ್ಟ್ ಆಫ್ ವರ್ಲ್ಡ್ ಬ್ಯಾಂಕ್. ಸೊ ಇದಕ್ಕೆ ಜಾಯ್ನ್ ಆದ ಕೂಡಲೇ ನಮ್ಮ ಸವರ್ನಿಟಿ ಹೋಗ್ಬಿಡತ್ತಾ ಅಂದ್ರೆ ಯುನೈಟೆಡ್ ನೇಷನ್ಸ್ ಪಾರ್ಟ್ ಆಗಿದೆಯಲ್ವಾ. ಸೊ ಯುನೈಟೆಡ್ ನೇಷನ್ಸ್ ಏನಾದ್ರು ಡಿಸಿಷನ್ಸ್ ತಗೊಂಡ್ರೆ ಅದು ಇಂಡಿಯಾ ಮೇಲೆ ಬೈಂಡ್ ಆಗತ್ತಾ. ಈಗ ಯುನೈಟೆಡ್ ನೇಷನ್ಸ್ ನಾಳೆ ಒಂದು ರೂಲ್ ಮಾಡ್ಬೋದು, ಏನಂತ, ಯುನೈಟೆಡ್ ನೇಷನ್ಸ್ ಒಳಗಿರುವಂತವ್ರು ಯಾರು ಗನ್ಸ್ ನ ಇಟ್ಕೋಬಾರ್ದು, ವೆಪನ್ಸ್ ನ ಇಟ್ಕೋಬಾರ್ದು, ಆರ್ಮಿನ ಇಟ್ಕೋಬಾರ್ದು ಅಂತ ಒಂದು ಡಿಸಿಷನ್ ಪಾಸ್ ಆಗತ್ತೆ. ವಿಲ್ ದಟ್ ಬಿ ಬೈಂಡಿಂಗ್ ಆನ್ ಅಸ್? ನಮ್ಮಲ್ಲಿ ಬೈಂಡ್ ಆಗತ್ತೆ ಅದು? ಅಬ್ಸಲ್ಯೂಟ್ಲಿ ನಾಟ್. ಇದಕ್ಕೆಲ್ಲ ನಾವು ವಾಲಂಟಿಯರ್ ಆಗಿ ಜಾಯ್ನ್ ಆಗಿದ್ದೀವಿ. ಓಕೆ, ಇಂಥ ಅಸೋಸಿಯೇಷನ್ಸ್ ಏನಿದೆ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ಸ್, ಇದಕ್ಕೆಲ್ಲ ನಾವು ವಾಲಂಟಿಯರ್ ಆಗಿ ಜಾಯ್ನ್ ಆಗಿದ್ದೀವಿ. ನನ್ನ ಮಕ್ಳು ಏನೇ ಹೇಳಿದ್ರು ಕೂಡ ಇಟ್ಸ್ ನಾಟ್ ಬೈಂಡಿಂಗ್ ಆನ್ ಅಸ್, ಬಿಕಾಸ್ ವಿ ಆರ್ ಸೋವರಿನ್. ಅಲ್ಟಿಮೇಟ್ ಡಿಸಿಷನ್ ಇಸ್ ಟೇಕನ್ ಬೈ ಅಸ್. ಯಾರು ಕಡ್ಡಿ ಅಲಾಡ್ಸಕ್ಕಾಗಲ್ಲ. ದಿಸ್ ಈಸ್ ಅಬೌಟ್ ಸೋವರಿನಿಟಿ. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ವಿಡಿಯೋ ಪಾಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಟು ರೈಟ್ ಅಬೌಟ್ ಸೋಷಿಯಲಿಸ್ಟ್ ನಾವು. ಸೋವರಿನ್ ಅರ್ಥ ಆಗಿದೆಯಾ? ಅರ್ಥ ಆಗದೆ ಹೇಳಿದ್ರೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ವಿ ಆರ್ ಸೋವರಿನ್, ವಿ ಟೇಕ್ ದ ಡಿಸಿಷನ್ಸ್, ನೋ ಒನ್ ಕ್ಯಾನ್ ಇನ್ಫ್ಲೂಯೆನ್ಸ್ ಅಸ್. ದಟ್ಸ್ ಇಟ್. ಇಷ್ಟು ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ, ನಿಮ್ಗೀಗ ಸೋವರಿನ್ ಅರ್ಥ ಆಗಿದೆ, ಅಬ್ಸಲ್ಯೂಟ್ ಪವರ್, ವಿ ಟೇಕ್ ದ ಡಿಸಿಷನ್. ನೌ ಲೆಟ್ಸ್ ಟಾಕ್ ಅಬೌಟ್ ಸೋಷಿಯಲಿಸ್ಟ್. ಈ ಸೋಷಿಯಲಿಸಮ್ ಏನಿದೆ, ಸೋಷಿಯಲಿಸ್ಟ್, ದಿಸ್ ವಾಸ್ ಇನ್ಸ್ಪೈರ್ಡ್ ಬೈ ರಷ್ಯಾ. ನಮ್ಗೆ ಇದು ಇನ್ಸ್ಪಿರೇಷನ್ ಫ್ರಮ್ ರಷ್ಯಾ, ಆಯ್ತಾ. ಅಂಡ್ best part is this was introduced by Bhagat Singh. This particular ideology was introduced by Bhagat Singh as a revolutionarist. So ಏನಾಯ್ತಂದ್ರೆ ಭಗತ್ ಸಿಂಗ್ ಅವ್ರದ್ದು ಒಂದು ಅಸೋಸಿಯೇಷನ್ ಇತ್ತು, ಚಂದ್ರಶೇಖರ್ ಆಜಾದ್ ಮತ್ತೆ ಭಗತ್ ಸಿಂಗ್ ಅವ್ರು ಸೇರಿಸಿ ಒಂದು ಅಸೋಸಿಯೇಷನ್ ಇತ್ತು, ದಟ್ ಈಸ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿ ನಾನು ಕವರ್ ಮಾಡ್ತೇನೆ. ಬಟ್ ಏನಾಯ್ತು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಟೈಮಲ್ಲಿ ಏನಿತ್ತು ಅಲ್ವಾ, ಇಟ್ ವಾಸ್ ಓನ್ಲಿ ಫೋಕಸಿಂಗ್ ಆನ್ ಮಿಡಲ್ ಕ್ಲಾಸ್ ಅಂಡ್ ಅಪ್ಪರ್ ಕ್ಲಾಸ್ ಫ್ಯಾಮಿಲೀಸ್. ನಮ್ಮ ಲೇಬರ್ ಕ್ಲಾಸ್, ಲೋವರ್ ಕ್ಲಾಸ್ ಸೆಕ್ಷನ್ಸ್ ಏನಿತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ಭಗತ್ ಸಿಂಗ್ ವಾಂಟೆಡ್ ಟು ಬ್ರಿಂಗ್ ಸಮಥಿಂಗ್ ಬೈ ವಿಚ್ ನಾವು ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ನ ಕೂಡ ಮೇಲೆ ಎತ್ಬಿಡು ಬ್ರಿಟಿಷರ್ಸ್ ನ ಹೋದ್ಮೇಲೆ ಅಂತ. ಸೊ ದೇ ಸಾ ರಷ್ಯಾ ಅಂಡ್ ದೇ ಲರ್ನ್ ಅಬೌಟ್ ಸೋಷಿಯಲಿಸಮ್. ಓಕೆ, ಸೋಷಿಯಲಿಸಮ್. ಸೊ ಸೋಷಿಯಲಿಸಮ್ ಇಸ್ ನಥಿಂಗ್ ಬಟ್, ಹೇಳ್ತೀನಿ ಇದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟ್. ಸೊ ಭಗತ್ ಸಿಂಗ್ brought the idea of socialism and renamed this association as Hindustan Republican Association ಅಂತ ಏನಿತ್ತು ಅದನ್ನ ಈ renamed it as Hindustan Socialist Republican Association. Okay, this is the beauty of Bhagat Singh, a person who wanted to uplift the backward sections. That's why I really respect Bhagat Singh. ಇವಾಗ ನಾವು ನೋಡೋಣ ಈ ಸೋಷಿಯಲಿಸಮ್ ಅಂದ್ರೆ ಏನು ಅಂತ. ಫಸ್ಟ್ ಆಫ್ ಆಲ್ ನಿಮ್ಗೆ ಅರ್ಥ ಆಗ್ಬೇಕು ನೋಡಿ, ಒಂದು ರಿಸೋರ್ಸ್ ಇದ್ರೆ ದೇಶದಲ್ಲಿ, ಒಂದು ಪರ್ಟಿಕ್ಯುಲರ್ ರಿಸೋರ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಇದ್ರೆ, ಇಲ್ಲಾಂದ್ರೆ ಲ್ಯಾಂಡ್ ಇದ್ರೆ, ಓಕೆ, ಯಾರು ಅದನ್ನ ರೂಲ್ ಮಾಡ್ತಾರೆ, ಯಾರು ಅದರಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ ಅನ್ನೋ ಬೇಸಿಸ್ ಮೇಲೆ ದೇರ್ ಆರ್ 3 types ಆಫ್ ಗವರ್ನಮೆಂಟ್ಸ್. ಓಕೆ, 3 types ಆಫ್ ಅಸೋಸಿಯೇಷನ್ಸ್. ಒಂದು ಕ್ಯಾಪಿಟಲಿಸಮ್ ಅಂದ್ರೆ ಅದನ್ನ ಪ್ರೈವೇಟ್ ಸೆಕ್ಟರ್ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ. ಈಗ ಲ್ಯಾಂಡ್ ಇದ್ರೆ ಒಂದು 100 ಎಕರೆ 200 ಎಕರೆ ಈ ಪ್ರಪಂಚದ ಮೇಲೆ ಏನೇನು ಲ್ಯಾಂಡ್ ಇದೆ ಒಂದು ದೇಶದಲ್ಲಿ, ಅದ್ರ ಮೇಲೆ ಯಾರು ಕಬ್ಜಾ ಮಾಡ್ತಾರೆ, ಯಾರು ಡಿಸಿಷನ್ಸ್ ತಗೊಳ್ತಾರೆ ಅಂದ್ರೆ, ಇಫ್ ಇನ್ ಕೇಸ್ ಇಟ್ಸ್ ಅ ಕ್ಯಾಪಿಟಲಿಸಮ್, ಪ್ರೈವೇಟ್ ಸೆಕ್ಟರ್ ಟೇಕ್ಸ್ ಕೇರ್ ಆಫ್ ಇಟ್. ಇದಕ್ಕೆ ಎಕ್ಸಾಂಪಲ್ ಯುಎಸ್ಎ ಇಸ್ ಅ ಕ್ಯಾಪಿಟಲಿಸ್ಟ್ ಸ್ಟೇಟ್, ಪ್ರೈವೇಟ್ ಸೆಕ್ಟರ್ ಟೇಕ್ಸ್ ಕೇರ್ ಆಫ್ ಇಟ್. ಓಕೆ, ಇನ್ನೊಂದು ಕಮ್ಯುನಿಸಮ್ ಅಂತ ಇದೆ, ಕಮ್ಯುನಿಸ್ಟ್ ನೇಷನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಕಮ್ಯುನಿಟಿ ಇರುತ್ತೆ. ಒಂದು ಕಮ್ಯುನಿಟಿ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ದೇ ಟುಗೆದರ್ ಟೇಕ್ ದ ಡಿಸಿಷನ್. ಓಕೆ, ದೇ ಟುಗೆದರ್ ಟೇಕ್ ದ ಡಿಸಿಷನ್. ಇಲ್ಲಿ ಒಂದು 100 ಎಕರೆ ಜಮೀನ್ ಇದೆಯಾ, ಓಕೆ, ಇದನ್ನೇನ್ ಮಾಡ್ಬೇಕು ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಡಿಸೈಡ್ ಮಾಡ್ತಾರೆ. ಕ್ಯಾಪಿಟಲಿಸಮ್ ಅಲ್ಲಿ ಒಂದು ಪ್ರೈವೇಟ್ ಸೆಕ್ಟರ್ ಡಿಸೈಡ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಸೋಷಿಯಲಿಸಮ್, ದ ಗವರ್ನಮೆಂಟ್ ಡಿಸೈಡ್ಸ್. ಓಕೆ, ಗವರ್ನಮೆಂಟ್ ಟೇಕ್ ದ ಡಿಸಿಷನ್. ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೋಷಿಯಲಿಸಮ್ ಅಲ್ಲಿ ಗವರ್ನಮೆಂಟ್ ತಗೊಳತ್ತೆ, ಕ್ಯಾಪಿಟಲಿಸಮ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ತಗೊಳತ್ತೆ, ಕಮ್ಯುನಿಸಮ್ ಅಲ್ಲಿ ಗ್ರೂಪ್ ಆಫ್ ಪೀಪಲ್ ತಗೊಳ್ತಾರೆ ರಿಸೋರ್ಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ಆನ್ ದಿಸ್ ಬೇಸಿಸ್ ಇಂಡಿಯನ್ ಸೋಷಿಯಲಿಸಮ್ ಏನಿದೆ, ವಿ ಫಾಲೋ ಸೋಷಿಯಲಿಸಮ್, ದಟ್ ಈಸ್ ಗವರ್ನಮೆಂಟ್ ಟೇಕ್ಸ್ ಕೇರ್ ಆಫ್ ಇಟ್. ಈಗ ನಮ್ಮ ಇಂಡಿಯಾದಲ್ಲಿರುವಂತಹ ಫಾರೆಸ್ಟ್ ರಿಸೋರ್ಸ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಐರನ್ ಓರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಲ್ಯಾಂಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಗವರ್ನಮೆಂಟ್ ಡಿಸೈಡ್ ಮಾಡುತ್ತೆ ಏನ್ ಮಾಡಬೇಕು ಅಂತ. ದಟ್ಸ್ ದ ರೀಸನ್ ವಿ ಫಾಲೋ ಸೋಷಿಯಲಿಸಮ್. ಅಂಡ್ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್, ದಿಸ್ ಪರ್ಟಿಕ್ಯುಲರ್ ಐಡಿಯಾಲಜಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಭಗತ್ ಸಿಂಗ್. ಇದು ಮರಿಬೇಕಂತ ಇಲ್ಲ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ನೆನಪಿರತ್ತೆ, ಅದಕ್ಕೋಸ್ಕರ ಸ್ಟೋರಿ ಹೇಳಿದ್ದೀನಿ. ಮಾಡರ್ನ್ ಇಂಡಿಯಾ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡೀಪ್ ಆಗಿ ಮಾತಾಡೋಣ. ಸೊ ಕಮಿಂಗ್ ಟು ದ ಐಡಿಯಾಲಜಿ ಆಫ್ ಇಂಡಿಯನ್ ಸೋಷಿಯಲಿಸಮ್, ರೀಡ್ ದಿಸ್. Indian socialism aims to redistribute the resources and work ಅದು
Yes, and work for the upliftment of the backward sections of the society. ನೋಡಿ, Indian socialism aims to redistribute the resources and work for the upliftment of the backward sections of the society. ಇದಕ್ಕೊಂದು ಎಕ್ಸಾಂಪಲ್ ಲ್ಯಾಂಡ್ ರಿಫಾರ್ಮ್ಸ್. ಇಷ್ಟೊತ್ತು ಕೇಸ್ ಅಂತ ನಾನು 5 ಕೇಸಲ್ಲಿ ಹೇಳಿದ್ದೀನಲ್ವಾ, ಲ್ಯಾಂಡ್ ರಿಫಾರ್ಮ್ಸ್. ಅದು ಗೋಲಕ್ನಾಥ್ ಕೇಸಲ್ಲಿ ಹೇಳಿದ್ದೀನಿ, ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿದ್ದೀನಿ. ಲ್ಯಾಂಡ್ ರಿಫಾರ್ಮ್ಸ್ ನೋಡಿ, ಅವಾಗ ಏನಾಯ್ತು, ಜಮೀನ್ದಾರಿ ಸಿಸ್ಟಮ್ ಇತ್ತು ಇಂಡಿಯಾದಲ್ಲಿ. ಓಕೆ, ಜಮೀನ್ದಾರಿ ಸಿಸ್ಟಮ್. ಒಬ್ಬೊಬ್ರ ಹತ್ರ 500 ಎಕರೆ 1000 ಎಕರೆ ಇತ್ತು, ಜಮೀನಿತ್ತು. ಸೊ ಅದನ್ನ ಗವರ್ನಮೆಂಟ್ ತಕೊಂಡು, ಆ ಲ್ಯಾಂಡ್ ರಿಸೋರ್ಸ್ ಏನಿದೆ ಅದನ್ನ ತಕೊಂಡು ಇಲ್ದಿರುವಂತ ರೈತರು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇಟ್ಸ್ ಅನ್ ಆಕ್ಟ್ ಆಫ್ ಸೋಷಿಯಲಿಸಮ್. ಸಿ, ಎಲ್ರೂ ಮೇಲ್ ಬರಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನು ರಿಸೋರ್ಸಸ್ ನ ಸ್ಪಿಟ್ ಮಾಡ್ತಾರಲ್ವಾ, ಇಟ್ಸ್ ಅನ್ ಆಕ್ಟ್ ಆಫ್ ಸೋಷಿಯಲಿಸಮ್. ದಟ್ಸ್ ಇಟ್. ಸೋಷಿಯಲಿಸಮ್ ಅಂದ್ರೆ ದೇಶದಲ್ಲಿ ಇರುವಂತ ಎಲ್ಲ ರಿಸೋರ್ಸಸ್ ನ ಗವರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ ಅಂಡ್ ಗವರ್ನಮೆಂಟ್ ಡಿಸ್ಟ್ರಿಬ್ಯೂಟ್ಸ್ ಇಟ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಅರ್ಥ ಆಯ್ತಾ? ಅಂಡ್ ಒರಿಜಿನಲ್ ಕಾನ್ಸೆಪ್ಟ್, ಒರಿಜಿನಲ್ ಪ್ರಿಯಾಂಬಲ್ ಏನಿತ್ತು ಅದರಲ್ಲಿ ಸೋಷಿಯಲಿಸ್ಟ್ ಅನ್ನೋ ವರ್ಡ್ ಇರಲಿಲ್ಲ. That was added after 42nd Constitutional Amendment of 1976. ಈ preamble of India ಏನಿದೆ, this is amended only once, and that is on 47th Constitutional Amendment 1976 after Keshavananda Bharati case came up. That constitution, that preamble is also a part of constitution. It can be amended ಅಂತ ಯಾವಾಗ Supreme Court of India statement ಕೊಡ್ತೋ. After that there was only one amendment, that is 42nd Constitutional Amendment 1976, and the word socialist was added. Okay, so ನಿಮ್ಗೆ ಈಗ sovereign ಅಂದ್ರೆ ಅರ್ಥ ಆಯ್ತು, we the people of India take the final decision. Socialist ಅಂದ್ರೆ ಅರ್ಥ ಆಯ್ತು, we work for the betterment of our economically backward people, our citizens. This is socialist. So what is secular now? Secular ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತೀನಿ. ವಿಡಿಯೋ ಕಟ್ ಆಗುತ್ತೆ ಬಿಕಾಸ್ ನಂಗೆ ಬರೀಬೇಕು. ಗಿವ್ ಮಿ 1 second. ಶೋರ್, ನಾವು ನಿಮ್ಗೆ ಸೋವರಿನ್ ಅಂದ್ರೆ ಅರ್ಥ ಆಗಿದೆ, ಅಬ್ಸಲ್ಯೂಟ್ ಪವರ್. ಸೋಷಿಯಲಿಸ್ಟ್ ಅಂದ್ರೆ ಅರ್ಥ ಆಗಿದೆ, ವೆಲ್ಫೇರ್ ಆಫ್ ಈಚ್ ಅಂಡ್ ಎವ್ರಿ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ವಾಟ್ ಈಸ್ ಸೆಕ್ಯುಲರ್? ಸೆಕ್ಯುಲರ್ ಏನಿದೆ, ಇಟ್ಸ್ ಕನೆಕ್ಟೆಡ್ ಟು ದ ರಿಲಿಜನ್. ಓಕೆ, ಇಟ್ಸ್ ಕನೆಕ್ಟೆಡ್ ಟು ರಿಲಿಜನ್. ನೋಡಿ ಇಲ್ಲಿ, ಇವನ್ ದ ವರ್ಡ್ ಸೆಕ್ಯುಲರ್ ಇಸ್ ಆಡೆಡ್ ಫ್ರಮ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ 1976. ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ವರ್ಡ್ ಇದೆ. ಇಟ್ ಇಸ್ ಆಡೆಡ್ ಆಫ್ಟರ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ 1976. ಈಗ ಅರ್ಥ ಮಾಡ್ಕೊಳ್ಳಿ, ಸೆಕ್ಯುಲರ್ ಅಂದ್ರೆ ಹೌ ಆರ್ ಸ್ಟೇಟ್ ಹ್ಯಾಂಡಲ್ಸ್ ಅ ರಿಲಿಜನ್ ಅಂತ, ಹೌ ಅ ಸ್ಟೇಟ್ ಸೀಸ್ ದ ರಿಲಿಜನ್ ಅಂತ. ರಿಲಿಜನ್ ನೋಡಿ, ಸ್ಟೇಟ್ ಅಂದ್ರೆ ಈಗ ಸದ್ಯಕ್ಕೆ ಕಂಟ್ರಿ ಅಂತ ಇಟ್ಕೊಳ್ಳಿ. ಓಕೆ, ಇನ್ ಆರ್ಟಿಕಲ್ 12 ಐ ವಿಲ್ ಎಕ್ಸ್ಪ್ಲೇನ್ ದ ಡೆಫಿನೇಷನ್ ಆಫ್ ಅ ಸ್ಟೇಟ್. ಟಿಲ್ ದೆನ್ ನಾನು ಸ್ಟೇಟ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಕರ್ನಾಟಕ ಸ್ಟೇಟ್, ಆಂಧ್ರ ಪ್ರದೇಶ ಸ್ಟೇಟ್, ಇಟ್ಸ್ ಇಂಡಿಯನ್ ಸ್ಟೇಟ್. ಓಕೆ, ಇಂಡಿಯಾ ಅಂತ ತಿಳ್ಕೊಳ್ಳಿ. ಸ್ಟೇಟ್ ಅಂದ್ರೆ ಇಟ್ಸ್ ಇಂಡಿಯಾ ಫಾರ್ ನೌ. ಸೊ ಬೇಸ್ಡ್ ಆನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟೇಟ್ ಅಂಡ್ ರಿಲಿಜನ್, ದೇರ್ ಆರ್ 3 kinds ಆಫ್ ಸ್ಟೇಟ್ಸ್. ನೋಡಿ, based on the relationship between state and the religion, there are 3 types. Okay, first one is atheist state anta. Atheist, in this they clearly oppose religion. There is nothing called as religion ne illa anta one state ಏನಾದ್ರು ಇದ್ರೆ, such kind of state is known as atheist state. They don't promote religion at all. Example for this is China. ನೀವು ಚೈನಾ ಒಳಗೆ ಹೋಗಿ ರಿಲಿಜನ್ ಹುಡುಕಿದ್ರೆ ನಿಮಗೆ ಸಿಗಲ್ಲ. ಓಕೆ, you clearly won't get any kind of religion there. They oppose religion. They clearly oppose a religion, that is called as atheist. Atheist is the person who doesn't believe any religion, who doesn't believe in any god. Atheist ಅಂತ ಗೊತ್ತಿರುತ್ತೆ ತಾನೆ ನಿಮಗೆ, atheist. That is called as atheist state. Second one is theocratic state. Theocratic, okay, ಇದೆಲ್ಲ ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಏಥಿಸ್ಟ್ ಅಂದ್ರೆ they don't have a religion. Theocratic ಅಂದ್ರೆ this is a kind of state where they have a official religion. ಆ ಸ್ಟೇಟ್ಗೆ ಒಂದು ಅಫಿಷಿಯಲ್ ರಿಲಿಜನ್ ಇರುತ್ತೆ, ಅವ್ರು ಅದನ್ನೇ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ Pakistan follows the religion of Islam. Very good. So what do Pakistan call itself? It openly calls it as Islamic Republic of Pakistan. Nodi, they openly say it. We are Islamic Republic of Pakistan. Pakistan alla Muslims. We follow Islam. Official language, official law, language tara, official religion. Okay, that is about theocratic state. Atheist state alli no religion, theocratic state alli official religion irutte. But when it comes to secular, there are 2 types. ಸೆಕ್ಯುಲರಿಸಮ್ ಅಲ್ಲಿ 2 ಟೈಪ್ ಇದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ವಿ ಮೇ ಹ್ಯಾವ್ ಕಾಪಿಡ್ ಮೆನಿ ಥಿಂಗ್ಸ್ ಫ್ರಮ್ ಮಲ್ಟಿಪಲ್ ರಿಸೋರ್ಸಸ್, ಬಟ್ ನಮಗೆ ಬೇಕಾಗಿರುವಂತ ಚೇಂಜಸ್ ನಾವು ಮಾಡಿದ್ದೇವೆ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಇದು. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡ್ಬೇಕಾದ್ರೆ ನಾವು ಬೇರೆ ದೇಶಕ್ಕೆ ಹೋಗಿ ಎತ್ಕೊ ಬಂದಿದ್ದೇವೆ. ಬ್ಯಾಗ್ ಆಫ್ ಬಾರೋವಿಂಗ್ ಇಸ್ ಟ್ರೂ, ಬಟ್ ವಿ ಹ್ಯಾಡ್ ಮೇಡ್ ನೆಸೆಸರಿ ಎಡಿಟ್ಸ್. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಇದು. ಸಿ, ದೇರ್ ಆರ್ 2 types ಆಫ್ ಸೆಕ್ಯುಲರಿಸಮ್ಸ್. One is Western model, one is Indian model. Secularism andre, we allow every religion inside the country. We allow religion inside the country. We don't have official religion, but we respect each and every religion. Okay, nodi, India dalli nodidre, we have Hindu religion, we have Christian religion, we have Islam religion, we have Jainism, we have Buddhism, we have Sikhism. You name it and we have a religion. Okay, we respect each and every religion. There are 2 types in it. ಒಂದು ವೆಸ್ಟರ್ನ್ ಮಾಡೆಲ್. ವೆಸ್ಟರ್ನ್ ಮಾಡೆಲ್ ಅಂದ್ರೆ ನಿಮ್ದು ರಿಲಿಜನ್ ಏನಿದೆ
ಅದ್ರ ಒಳಗೆ ಸ್ಟೇಟ್ ಇಂಟರ್ಫಿಯರ್ ಆಗದೇ ಇಲ್ಲ. ನೀವು ರಿಲಿಜನ್ಸ್ನ ಹೆಂಗ್ ಬೇಕೋ ಹಂಗೆ ಫಾಲೋ ಮಾಡ್ಕೊಂಡೋಗಿ, ಸ್ಟೇಟ್ ವೋಂಟ್ ಇಂಟರ್ಫಿಯರ್ ಅಟ್ ಆಲ್. ಯು ಡೂ ಯೋರ್ ಪ್ರಾಕ್ಟೀಸಸ್, ಯು ಡೂ ಯೋರ್ ನಮಾಜ್, ಯು ಡೂ ಯೋರ್ ಪ್ರೇಯರ್ಸ್, ಯು ಬಿಲ್ಡ್ ಯೋರ್ ಟೆಂಪಲ್ಸ್, ಯು ಡೂ ಯೋರ್ ಸತಿ, ಯು ಡೂ ಯೋರ್ ಅನ್ಟಚಬಿಲಿಟಿ. ನಾವು ಇಂಟರ್ಫಿಯರ್ ಆಗಲ್ಲ ನಿಮ್ಮ ರಿಲಿಜನ್ ಮ್ಯಾಟರ್ಗೆ. ನಿಮ್ಮ ರಿಲಿಜನ್ ಅಲ್ಲಿ ನೀವೇನೇ ಮಾಡ್ಕೊಳ್ತಿರೋ ಅದು ನಿಮ್ ಕಂಪ್ಲೀಟ್ ಫ್ರೀಡಮ್ ಅಂತ ಬಿಟ್ಬಿಡ್ತಾರೆ. ದಿಸ್ ಇಸ್ ವೆಸ್ಟರ್ನ್ ಮಾಡೆಲ್. ಬಟ್ ಇನ್ ಕೇಸ್ ಆಫ್ ಇಂಡಿಯನ್ ಮಾಡೆಲ್ ಏನಾಗುತ್ತೆ, the state government can interfere into the official performances of a religion. ರಿಲಿಜನ್ ಅಲ್ಲಿ ನಿಮ್ದು ಏನೇನು ಆಕ್ಟಿವಿಟೀಸ್ ಇದೆ ಅಲ್ವಾ, ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಎಂಟರ್ ಇನ್ಸೈಡ್ ಇಟ್ ಅಂಡ್ ಮೇಕ್ ಸಮ್ ಚೇಂಜಸ್ ಇಫ್ ನೀಡೆಡ್. ದಟ್ ಈಸ್ ಇಂಡಿಯನ್ ಮಾಡೆಲ್ ಆಫ್ ಸೆಕ್ಯುಲರಿಸಮ್. ವೈ ದಿಸ್ ವಾಸ್ ಟೇಕನ್ ಪಾರ್ಟ್ ನೋಡಿ, ಇಂಡಿಯಾದಲ್ಲಿ ಅನ್ಟಚಬಿಲಿಟಿ ಇತ್ತು. ಅಂದ್ರೆ ಇಫ್ ಯು ಗೋ ಟು ಹಿಂದೂ ರಿಲಿಜನ್, ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಎಸ್ ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ವೈಶ್ಯಾಸ್ ಅಂಡ್ ಶೂದ್ರಾಸ್. ಶೂದ್ರಾಸ್ ವರ್ ಅನ್ಟಚಬಲ್. ಎಸ್ ಸಿ ಅಂತ ಏನ್ ಕರಿತೀರಾ ನೀವು, ಅಂದ್ರೆ ಆ ಕಾಲದಲ್ಲಿ ಕರೀತಿದ್ರು, ಇವಾಗ ಅದೆಲ್ಲ ಇಲ್ಲ, ಆಲ್ ಆರ್ ಈಕ್ವಲ್. ಸೊ ಅನ್ಟಚಬಿಲಿಟಿ ಇತ್ತು. ಅಂದ್ರೆ ಏನದ್ರ ಅರ್ಥ, ಈ ಮೂರು ಕ್ಯಾಸ್ಟ್ ಸೇರೋರು ಇವ್ರನ್ನ ಮುಟ್ಟೋ ಹಾಗಿಲ್ಲ, ಇವ್ರ ಮನೆಯಿಂದ ಹೊರಗಿರ್ಬೇಕು, ಇವ್ರು ಕುಡಿಯೋ ನೀರು ಕುಡಿಯೋಂಗಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಇತ್ತು. ಸೊ ವಾಟ್ ಡಿಡ್ ಇಂಡಿಯಾ ಡೂ? ಇಂಡಿಯನ್ ಸೆಕ್ಯುಲರಿಸಮ್ ಪುಟ್ ಅ ಬ್ಯಾನ್ ಆನ್ ಅನ್ಟಚಬಿಲಿಟಿ. ಇವಾಗ ಅನ್ಟಚಬಿಲಿಟಿ ನಾವು ಫಾಲೋ ಮಾಡಲ್ಲ, ರೈಟ್ ಟು ಈಕ್ವಾಲಿಟಿ ಅಂಡರ್ ಅಲ್ಲಿ ಇದನ್ನ ತೆಗೆದ್ಬಿಟ್ರು ಅವರು. ಸೊ ಅನ್ಟಚಬಿಲಿಟಿ ಇಸ್ ಗಾನ್. ಸಿ, ಸ್ಟೇಟ್ ಗವರ್ನಮೆಂಟ್ ಇಂಟರ್ಫಿಯರ್ಡ್ ಇನ್ ಟು ದ ಅಫೇರ್ಸ್ ಆಫ್ ಅ ರಿಲಿಜನ್ and they banned untouchability. That is the speciality of our secularism. Our meaning of secularism ಅಲ್ಲಿ ನಾವು ಪ್ರತಿಯೊಂದು ರಿಲಿಜನ್ಗೂ ರೆಸ್ಪೆಕ್ಟ್ ಕೊಡ್ತೇವೆ. ಬಟ್ ಇನ್ ಕೇಸ್ ಯಾವ್ದು ರಿಲಿಜನ್ ಅಲ್ಲಿ ತಪ್ಪು ನಡೀತಾ ಇದ್ರೆ ಅದ್ರ ಒಳಗೆ ನಾವು ಇಂಟರ್ಫಿಯರ್ ಮಾಡಿ ಅದನ್ನ ತಿದ್ದುತ್ತೇವೆ ಅಂತ. ದ ಸೆಕೆಂಡ್ ಒನ್, ಟ್ರಿಪಲ್ ತಲಾಕ್ ಅಂತ ಇತ್ತು ಇಸ್ಲಾಂ ಅಲ್ಲಿ. ನಿಮ್ಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ? ಇನ್ ಕೇಸ್ ಇಸ್ಲಾಂ ಅಲ್ಲಿ ಡೈವರ್ಸ್ ತಗೋಬೇಕಂದ್ರೆ ತಲಾಕ್ ಅಂದ್ರೆ ಡೈವರ್ಸ್ ಡನ್. 3 ಸಲ ತಲಾಕ್ ಅಂದ್ರೆ ಡೈವರ್ಸ್ ಸಿಗ್ಬಿಡತ್ತೆ. ಇವನ್ ದಟ್ ಪರ್ಟಿಕ್ಯುಲರ್ ಏನಿತ್ತು ಪ್ರಾಕ್ಟೀಸ್, ಇವನ್ ದಟ್ ಪ್ರಾಕ್ಟೀಸ್ ಇಸ್ ಪುಟ್ ಅನ್ ಎಂಡ್ ಇನ್ ಇಂಡಿಯಾ. ಸಿ, state government enters, puts a ban to some religious affairs. That is our idea of secularism. We respect each and every religion in India, and in case if needed we will interfere. ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಹೆಸರು ಹೇಳಲ್ಲ, ನಾನು ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಪೋರ್ಟ್ ಕೊಡಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಗೆ ಏನಂತಿದೆ, ನಾವು ಕಂಪ್ಲೀಟ್ ಆಗಿ ಭಾರತನ ಹಿಂದೂ ರಾಜ್ಯ ಮಾಡಿ ತೋರಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಗೊತ್ತಿಲ್ಲ ಅದು ಯಾವ ಪಾರ್ಟಿ ಅಂತ, ಇದು ಯಾವುದೋ ಒಂದು ಪಾರ್ಟಿ. ಈ ಪ್ರೊಪೋಗೇಷನ್ ಏನಿದೆ, ದಿಸ್ ಇಸ್ ಡೈರೆಕ್ಟ್ಲಿ ಅಗೇನ್ಸ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಸೆಕ್ಯುಲರಿಸಮ್. ವಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ರಿಲಿಜನ್. ಯಾರೇ ಬಂದ್ರು ಕೂಡ ನಮ್ಮ ರಿಲಿಜನ್ ಅಲ್ಲಿ ಇರ್ಬೋದು, ಇಸ್ಲಾಮಿಕ್ ಆದ್ರೂ ಇರ್ಬೋದು, ಹಿಂದೂ ಕೂಡ ಇರ್ಬೋದು, ಜೈನ್ ಕೂಡ ಇರ್ಬೋದು, ಕ್ರಿಶ್ಚಿಯನ್ ಕೂಡ ಇರ್ಬೋದು, ಮುಸ್ಲಿಂ ಕೂಡ ಇರ್ಬೋದು, ಯಾವನ್ ಬೇಕಾದ್ರೂ ಇರ್ಬೋದು. ಇಂಡಿಯಾದಲ್ಲಿ ಎವ್ರಿ ಒನ್ ಇಸ್ ಟ್ರೀಟೆಡ್ ಈಕ್ವಲಿ. ಆಲ್ ರಿಲಿಜನ್ಸ್ ಆರ್ ರೆಸ್ಪೆಕ್ಟೆಡ್ ಇನ್ ಇಂಡಿಯಾ. ಈ ತರ ಏನ್ ಪ್ರೊಪೋಗೇಟ್ ಮಾಡಿ ವೋಟ್ಸ್ ತಗೊಳ್ತಿದ್ದಾರೆ, ದಿಸ್ ಇಸ್ ಅಗೇನ್ಸ್ಟ್ ದ ಬೇಸಿಕ್ ಸ್ಟ್ರಕ್ಚರ್. ಇಫ್ ಇನ್ ಕೇಸ್ ದಿಸ್ ಕಮ್ಸ್ ಇನ್ ಟು ಪವರ್ಸ್, ಓಕೆ, ಇಫ್ ದಿಸ್ ಕಮ್ಸ್ ಇನ್ ಟು ಫೋರ್ಸ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯೂಸಿಂಗ್ ಜುಡಿಷಿಯಲ್ ರಿವ್ಯೂ ವಿಲ್ ಎಂಡ್ ದಿಸ್ ಇಮಿಡಿಯೇಟ್ಲಿ. This doesn't follow Indian. ನೋಡಿ, we are not an atheist state, nor we are a theocratic state. ನಾವು theocratic state ಕೂಡ ಅಲ್ಲ, ನಮ್ಗೊಂದು ಅಫಿಷಿಯಲ್ ರಿಲಿಜನ್ ಇಲ್ಲ, nor we are atheist. ನಾವು ಯಾವ ರಿಲಿಜನ್ ಸಪೋರ್ಟ್ ಮಾಡಲ್ಲ, ನಮ್ಮ ರಿಲಿಜನ್ ಇಲ್ಲ ಅಂತಾನೂ ಅಲ್ಲ. We are a secular state. We respect each and every religion. ಸೊ ಹಿಂದೂ ರಾಜ್ಯ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ಇಟ್ಸ್ ನಾಟ್ ಪಾಸಿಬಲ್. ದಿಸ್ ವಿಲ್ ಡೈರೆಕ್ಟ್ಲಿ ವೈಲೇಟ್ ಅವರ್ ಬೇಸಿಕ್ ಸ್ಟ್ರಕ್ಚರ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ ಪುಟ್ ಅನ್ ಎಂಡ್ ಟು ದಿಸ್. ಓಕೆ, ಸೊ ಡೋಂಟ್ ವರಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗಬೇಕು. ಎಸ್ಪೆಷಲಿ 2023 ಎಲೆಕ್ಷನ್ಸ್ ಬಂದಾಗ ಇದು ಮತ್ತೆ ಹೈಲೈಟ್ ಮಾಡಿ ತೋರಿಸ್ತಾರೆ ಅವರು. ನಾನು ಇವಾಗಲೇ ಬೆಟ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಸಿ, ನಾನು ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಪೋರ್ಟ್ ಮಾಡಲ್ಲ, ನಾನು ಕಾಂಗ್ರೆಸ್ಗೂ ಸಪೋರ್ಟ್ ಮಾಡಲ್ಲ, ಬಿಜೆಪಿಗೂ ಸಪೋರ್ಟ್ ಮಾಡಲ್ಲ. ನಮ್ಮ ರೀಜನಲ್ಲಿ ಯಾವ ಒಳ್ಳೆ ರೆಪ್ರೆಸೆಂಟೇಟಿವ್ ನಿಂತ್ಕೊಳ್ತಾನೆ ನಾನು ಅವ್ರಿಗೆ ಮಾತ್ರ ವೋಟ್ ಮಾಡ್ತೇನೆ. ಇನ್ ಕೇಸ್ ಯಾರು ನಿಂತ್ಕೊಳ್ಳಿಲ್ಲ ಅಂದ್ರೆ ನಾನು ನೋಟಾಗಿ ವೋಟ್ ಹಾಕ್ತೇನೆ. ಐ ಡೋಂಟ್ ಇವನ್ ಕೇರ್. ಬಟ್ ನಿಮ್ಗೆಲ್ಲ ಗೊತ್ತಿರಬೇಕು, ಅದಕ್ಕೆ ಹೇಳ್ತಾ ಇದ್ದೇನೆ. ಇಂಡಿಯಾ ಫಾಲೋ ಸೆಕ್ಯುಲರಿಸಮ್ ವೇರ್ ಆಲ್ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ. ಈ ಹಿಂದೂ ರಾಜ್ಯ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ದಿಸ್ ವಿಲ್ ಎಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಿಕಾಸ್ ಇನ್ ಪ್ರಿಯಾಂಬಲ್ ವಿ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ದ ವರ್ಡ್ ಸೆಕ್ಯುಲರ್ ನಾವು. ಓಕೆ, ಇದನ್ನ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನಿಸ್ತಿದೆ, ಸಾಕು. ನಿಮ್ಗೆ ಅರ್ಥ ಆಗ್ತಿದೆ, ಮೋರ್ ದೆನ್ ಇಟ್ ಆಗಿ. ನೆಕ್ಸ್ಟ್ ಟಾಪಿಕ್, ಡೆಮೋಕ್ರೆಟಿಕ್. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಆಸ್ ಯು ನೋ, ಐ ವಿಲ್ ಪಾಸ್ ಇಟ್ ಫಾರ್ 1 ಸೆಕೆಂಡ್. ಸೊ ಇಲ್ಲಿವರೆಗೂ ನಿಮಗೆ ಸೋವರಿನ್ ಅಂದ್ರೆ ಗೊತ್ತು, ಸೋಷಿಯಲಿಸ್ಟ್ ಅಂದ್ರೆ ಗೊತ್ತು, ಸೆಕ್ಯುಲರ್ ಅಂದ್ರೆ ಗೊತ್ತು. ಡೆಮೋಕ್ರೆಟಿಕ್ ಬಗ್ಗೆ ಮಾತಾಡೋಣ. ಸಿ, ಇಂಡಿಯಾ ಫಾಲೋಸ್ ಸಮಥಿಂಗ್ ಕಾಲ್ಡ್ ಆಸ್ ಡಾಕ್ಟ್ರಿನ್ ಆಫ್ ಪಾಪ್ಯುಲರ್ ಸೋವರಿನಿಟಿ. ಓಕೆ, ಸಮಥಿಂಗ್ ಕಾಲ್ಡ್ ಆಸ್ ಡಾಕ್ಟ್ರೈನ್ ಆಫ್ ಪಾಪ್ಯುಲರ್ ಸೋವರಿನಿಟಿ. ಇದರರ್ಥ, ಅಲ್ಟಿಮೇಟ್ ಪವರ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್. ಪೀಪಲ್ ಟೇಕ್ ದ ಫೈನಲ್ ಡಿಸಿಷನ್. ಓಕೆ, ಪೀಪಲ್ ಟೇಕ್ ದ ಫೈನಲ್ ಡಿಸಿಷನ್. ಅಂಡ್ ದೇರ್ ಆರ್ 3 ಪಾರ್ಟ್ಸ್ ಇನ್ ಡೆಮೋಕ್ರಸಿ ಇನ್ ಇಂಡಿಯಾ. ಈ ಡೆಮೋಕ್ರಸಿ ಏನಿದೆ ಅದರಲ್ಲಿ 3 ತರ ಇದೆ. ಪೊಲಿಟಿಕಲ್ ಡೆಮೋಕ್ರಸಿ, ಲ್ಯಾಪ್ಟಾಪ್ ಫೋಲ್ಡ್ ಆಗ್ತದೆ ಗುರುವೆ, ಸೋಷಿಯಲ್ ಡೆಮೋಕ್ರಸಿ ಅಂಡ್ ಎಕನಾಮಿಕ್ ಡೆಮೋಕ್ರಸಿ. ಪೊಲಿಟಿಕಲ್ ಡೆಮೋಕ್ರಸಿ ಅಂದ್ರೆ ಎನ್ಶೋರಿಂಗ್ ಪೊಲಿಟಿಕಲ್ ಈಕ್ವಾಲಿಟಿ ಅಮಂಗ್ ದ ಪೀಪಲ್. ಪಾಲಿಟಿಕಲಿ ಎಲ್ಲರೂ ಈಕ್ವಲ್ ಆಗಿರಬೇಕು, ಯಾರಿಗೂ ಏನು ದ್ರೋಹ ಆಗಬಾರ್ದು, ಎಲ್ಲರಿಗೂ ಪೊಲಿಟಿಕಲ್ ಪವರ್ ಸಿಗಬೇಕು ಅನ್ನೋದೇ ಪೊಲಿಟಿಕಲ್ ಡೆಮೋಕ್ರಸಿ. ಇದಕ್ಕೆ ಎಕ್ಸಾಂಪಲ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಂದ್ರೆ ಇಂಡಿಯಾದಲ್ಲಿ ನಿಮ್ಗೆ 18 ವರ್ಷ ಕ್ರಾಸ್ ಆದ ಕೂಡಲೇ ಪ್ರತಿಯೊಬ್ಬರಿಗೂ ವೋಟಿಂಗ್ ರೈಟ್ ಸಿಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಡಿಫೆಕ್ಟ್ಸ್, ಯು ವಿಲ್ ಗೆಟ್ ಯುವರ್ ವೋಟಿಂಗ್ ರೈಟ್ಸ್. ದಟ್ ಈಸ್ ಪೊಲಿಟಿಕಲ್ ಈಕ್ವಾಲಿಟಿ. ಅಂಡ್ ಸೆಕೆಂಡ್ ಒನ್, ಇಂಡಿಯಾದಲ್ಲಿ ಯಾವುದೇ ನೋ ಮ್ಯಾಟರ್ ಯುವರ್ ಅ ಬಾಯ್ ಆರ್ ಗರ್ಲ್, ನೋ ಮ್ಯಾಟರ್ ಯುವರ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ವಾಟ್ ಎವರ್ ಇಟ್ ಇಸ್, you can compete to the highest
positions possible in India. Even for the president position, anyone can contest in India. That is called as political democracy. Politically ಏನು ಪೊಸಿಷನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಈಕ್ವಾಲಿಟಿ ಇರಬೇಕು. ದಿಸ್ ಇಸ್ ಕಾಲ್ಡ್ as political democracy. Politics. ಒಂದು ನಿಮಗೆ ವೋಟಿಂಗ್ ರೈಟ್ಸ್ ಸಿಗುತ್ತೆ, ಇನ್ನೊಂದು ನೀವು ಯಾವುದೇ ಪೊಸಿಷನ್ ಬೇಕಾದ್ರೂ ಕಾಂಪೀಟ್ ಮಾಡ್ಬೋದು. ಈವನ್ ಫಾರ್ UPSC ಎಕ್ಸಾಮ್ಸ್ ಇಟ್ಸ್ ನಾಟ್ ಲೈಕ್ ಸಮ್ ಪೀಪಲ್ ಕೆನಾಟ್ ಕಾಂಪೀಟ್. ಎವ್ರಿ ಒನ್ ಕ್ಯಾನ್ ಕಾಂಪೀಟ್ ಟು ಬಿಕಮ್ ಅನ್ IAS ಆಫೀಸರ್. ದಟ್ ಈಸ್ ಪೊಲಿಟಿಕಲ್ ಡೆಮೋಕ್ರಸಿ. ನೆಕ್ಸ್ಟ್ ಒನ್ ಸೋಷಿಯಲ್ ಡೆಮೋಕ್ರಸಿ ಅಂದ್ರೆ ನೋ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. Based on your religion, caste, gender, whatever it is, absolutely no discrimination. All people are treated equally. Everyone are treated equally. ಅರ್ಥ ಆಗ್ತಿದ್ಯಾ? This is social democracy. ಅಂದ್ರೆ absolutely no discrimination. Absolutely no discrimination. That's it. ನೀವು ಯಾವುದೇ ಧರ್ಮದವರಾಗಿರ್ಬೋದು, ಜಾತಿಯವರಾಗಿರ್ಬೋದು, ಜೆಂಡರ್ ಆಗಿರ್ಬೋದು, you will get the features provided by Indian government. Social democracy. Social democracy. And third one is economic democracy. No discrimination on the basis of your economic class. ನೀವು ಬಡವರು, ಶ್ರೀಮಂತರು, poor, rich, whatever it is, you won't be discriminated on the basis of your economy. See, in Indian democracy system, political equality is mentioned. ನಿಮಗೆ political equality ಇದೆ. ದಟ್ ಈಸ್ ನಿಮ್ಮ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಿಗುತ್ತೆ, ಯಾವುದೇ ಪೊಸಿಷನ್ ಬೇಕೋ ನೀವು ಕಾಂಪೀಟ್ ಮಾಡ್ಬೋದು. ಸೋಷಿಯಲ್ ಡೆಮೋಕ್ರಸಿ ಇದೆ. ಏನು ಗುರು ಕಾಕ್ರೋಚ್ ಬರ್ತಿದೆ, ಹಟ್. ಓಕೆ, ಸೋಷಿಯಲ್ ಡೆಮೋಕ್ರಸಿ ಇದೆ. ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್, ಜೆಂಡರ್ ಅಂಡ್ ಕ್ಯಾಸ್ಟ್. ಅಂಡ್ ಎಕನಾಮಿಕ್ ಡೆಮೋಕ್ರಸಿ ಇದೆ. ದಟ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ಎಕನಾಮಿಕ್ ಗ್ರೌಂಡ್ಸ್. ಡೆಮೋಕ್ರಸಿ ಅಂದ್ರೆ ಅರ್ಥ ಆಗಿರುತ್ತೆ. ದಟ್ ಈಸ್ ಪೀಪಲ್ ಟೇಕ್ ದ ಡಿಸಿಷನ್ ಅಂಡ್ ಡಿಸಿಷನ್ ತಗೊಳ್ಳೋ ಪವರ್ ಪ್ರತಿಯೊಬ್ಬರಿಗೂ ಇದೆ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಓಕೆ, ಇವಾಗ ದೇರ್ ಆರ್ 2 types of democracy. Okay, there are 2 types of democracy in the country, in the world. First one is direct democracy and the second one is indirect democracy. In direct democracy, people themselves take the decision. Directly people take the decision. Okay. In indirect democracy, representatives take the decision. I'll explain this. ನೋಡಿ, ಡೈರೆಕ್ಟ್ ಡೆಮೋಕ್ರಸಿಯಲ್ಲಿ ಜನ ಒಂದು 100 ಜನ ಇದ್ರೆ 100ಕ್ಕೆ 100 ಜನ ಕೂಡ ಡಿಸಿಷನ್ ತಗೊಳ್ತಾರೆ. ದೇ ಗಿವ್ ದೇರ್ ಫೀಡ್ಬ್ಯಾಕ್. ಅದರಲ್ಲಿ 4 ಟೂಲ್ಸ್ ಇದೆ. ಸೊ ಫಾರ್ ದಿಸ್ ದೇ ಯೂಸ್ ಸಮ್ ಟೂಲ್ಸ್. And there are 4 tools in direct democracy. ಫಸ್ಟ್ ಒನ್ ಇಸ್ ಇನಿಷಿಯೇಟಿವ್. ಇನಿಷಿಯೇಟಿವ್ ಅಂದ್ರೆ ಈ 100 ಜನರಲ್ಲಿ ಒಬ್ಬ ಒಂದು ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅದಕ್ಕೆ ಮಿನಿಮಮ್ ನಂಬರ್ ಆಫ್ ಸಪೋರ್ಟ್ ಸಿಕ್ಕಿದ್ರೆ, ಮಿನಿಮಮ್ ಒಂದು ಜನರ ಸಪೋರ್ಟ್ ಸಿಕ್ಕಿದ್ರೆ, ದಟ್ ಪರ್ಟಿಕ್ಯುಲರ್ ಮೋಷನ್ ವಿಲ್ ಬಿ ಪುಟ್ ಟು ವೋಟ್. ಅಂಡ್ ಇಫ್ ದಟ್ ವೋಟ್ ಇಸ್ ಪಾಸ್ಡ್, ವಾಟ್ ಎವರ್ ಹಿ ಇನಿಷಿಯೇಟೆಡ್, ದಿಸ್ ವಿಲ್ ಬಿಕಮ್ ಅ ಲಾ. ಓಕೆ, ದಿಸ್ ಇಸ್ ಇನಿಷಿಯೇಟಿವ್. ಜನನೇ ಒಂದು ಬಿಲ್ ನ ಇನಿಷಿಯೇಟ್ ಮಾಡಬಹುದು, ಅದನ್ನ ಲಾ ಮಾಡಬಹುದು ಇಫ್ ದೇ ಹ್ಯಾವ್ ಮಿನಿಮಮ್ ಸಪೋರ್ಟ್. ದಿಸ್ ಇಸ್ ಇನಿಷಿಯೇಟಿವ್. ಸೆಕೆಂಡ್ ಒನ್ ಇಸ್ ರಿಕಾಲ್. ಯಾವ್ದಾದ್ರು ಲಾ ಇದೆ, ಅದು ಯಾಕೋ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಅಂತ ಜನಕ್ಕೆ ಅನ್ಸಿದ್ರೆ, ಆ ಪರ್ಸನ್ ಕ್ಯಾನ್ ಸ್ಟಾರ್ಟ್ ಅ ಮೋಷನ್ ಟು ರಿಕಾಲ್ ದಿಸ್. ಇದನ್ನ ತೆಗೆದಾಕೋಣ ಅಂತ ಕೂಡ ದೇ ಕ್ಯಾನ್ ಸ್ಟಾರ್ಟ್ ಇಟ್. ಇವಾಗ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಆ ದೇಶದ ಪ್ರೆಸಿಡೆಂಟ್ ಇದ್ದಾರೆ, ಇವ್ರು ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, ಐ ಆಮ್ ರಿಕಾಲಿಂಗ್ ಅಂತ ಒಬ್ಬ ಪರ್ಸನ್ ಕಾಲ್ ಮಾಡಿದ್ರೆ ರಿಕಾಲ್ ಫಂಕ್ಷನ್ ನ, ಅದಕ್ಕೆ ಜನ ಇನಫ್ ಪೀಪಲ್ ಸಪೋರ್ಟ್ ದಿಸ್, ದೆನ್ ಪರ್ಸನ್ ದಟ್ ಪ್ರೆಸಿಡೆಂಟ್ ವಿಲ್ ಬಿ ರಿಮೂವ್ಡ್. ಡೈರೆಕ್ಟ್ ಡೆಮೋಕ್ರಸಿ, ಪೀಪಲ್ ಟೇಕ್ ದ ಡಿಸಿಷನ್ ಅಲ್ವಾ. ಸಿ, ಇನಿಷಿಯೇಟ್ ಕೂಡ ಮಾಡಬಹುದು, ಮಾಡಿರೋದನ್ನ ರಿಕಾಲ್ ಕೂಡ ಮಾಡಬಹುದು. ಥರ್ಡ್ ಒನ್ ಇಸ್ ರೆಫರೆಂಡಮ್. ರೆಫರೆಂಡಮ್ ಅಂದ್ರೆ ವೋಟಿಂಗ್. ಈಗ ಯಾವ್ದಕ್ಕೊಂದು ಕನ್ಫ್ಯೂಷನ್ ಇದ್ರೆ, ಒಂದು ಲಾ ಇದೆ, ಅದು ಪಾಸ್ ಆಗ್ಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಇದ್ರೆ, ಅದನ್ನ ಜನರು ವೋಟ್ಗೆ ಹಾಕ್ಬಿಡ್ತಾರೆ. And if in case it gets the minimum vote, that particular bill will become law. This is called as referendum. Okay, ಜನರು ವೋಟ್ಗೆ ಹಾಕೋದು. ವೋಟಿಂಗ್ ಇಸ್ ರೆಫರೆಂಡಮ್ ಡೈರೆಕ್ಟ್ಲಿ. ಅಂದ್ರೆ ಗವರ್ನಮೆಂಟ್ ಒಂದು ಡಿಸಿಷನ್ ತಗೊಳ್ತಿದೆ, ಅದು ಪಾಸ್ ಆಗ್ಬೇಕಾ ಫೇಲ್ ಆಗ್ಬೇಕಂತ ಜನ ಡಿಸೈಡ್ ಮಾಡೋದೇನಿದೆ, ಇಟ್ಸ್ ಕಾಲ್ಡ್ ಎಸ್ ರೆಫರೆಂಡಮ್. ಇಲ್ಲಿ ಜನನೇ ಡಿಸೈಡ್ ಮಾಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಗವರ್ನಮೆಂಟ್ ಡಿಸೈಡ್ ಮಾಡಿದೆ, ಸೊ ರೆಫರೆಂಡಮ್ ಹಾಕಿದ್ದಾರೆ. ಫೋರ್ತ್ ಒನ್ ಇಸ್ ಪ್ಲೆಬಿಸೈಟ್. ಪ್ಲೆಬಿಸೈಟ್ ಅಂದ್ರೆ, ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ನಮ್ಗೆ ಹೊಸ ಕಾನ್ಸ್ಟಿಟ್ಯೂಷನ್ ಕೊಡಿ, ಹೊಸ ಗವರ್ನಮೆಂಟ್ನೇ ಕೊಡಿ ಅಂತ ಡಿಮಾಂಡ್ ಮಾಡೋದೇನಿದೆ, ಅಂತ ವೋಟ್ ಏನಾದ್ರು ಆದ್ರೆ, ದಟ್ ವೋಟಿಂಗ್ ಇಸ್ ಕಾಲ್ಡ್ ಎಸ್ ಪ್ಲೆಬಿಸೈಟ್. ಯು ಆರ್ ಚೇಂಜಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ. ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ನೇಷನ್ ನೀವು ಚೇಂಜ್ ಮಾಡೋದಾದ್ರೆ, ಯು ವಿಲ್ ಕಾಲ್ ಫಾರ್ ಪ್ಲೆಬಿಸೈಟ್ ವೋಟ್. ಒಂದು ಲಾನ ಚೇಂಜ್ ಮಾಡೋದಾದ್ರೆ, ಗವರ್ನಮೆಂಟ್ ಚೇಂಜ್ ಮಾಡ್ಬೇಕಂತ ಇದೆ, ಪೀಪಲ್ ಡಿಸಿಷನ್ ಬೇಕಂದ್ರೆ ಇಟ್ಸ್ ರೆಫರೆಂಡಮ್. ರಿಕಾಲ್ ಅಂದ್ರೆ ಇರುವಂತ ಲಾನ ಒಬ್ಬ ಪರ್ಸನ್ ತಾನೇ ರಿಕಾಲ್ ಮಾಡಿದ್ರೆ, ವಿತ್ ಮಿನಿಮಮ್ ಸಪೋರ್ಟ್ ಇಟ್ ಬಿಕಮ್ಸ್ ರಿಕಾಲ್. ಒಂದು ಹೊಸ ಲಾನ ಜನನೇ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೊಂಡು ಮಿನಿಮಮ್ ಸಪೋರ್ಟ್ ಸಿಕ್ಕಿದ್ರೆ, ಇಟ್ಸ್ ಇನಿಷಿಯೇಟಿವ್. ಇನ್ ಆಲ್ ದೀಸ್ 4 cases, people directly decide, people directly take the decision. That's the reason it's called as direct democracy. But in India, we follow indirect democracy. So what we do is, parliament takes the decision. Okay, parliament as a whole takes the decision. MPs take the decision of India. MPs take the decision. And in local state governments, MLAs take the decision. Okay, what we do is, we elect an MP and an MLA from our constitution. He will be a representative. He will be our representative. ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ, ಜನನೇ ಡಿಸಿಷನ್ ತಗೊಂಡ್ರು ಅನ್ನೋ ರೀತಿಯಲ್ಲಿ ಅದು ಕನ್ಸಿಡರ್ ಆಗತ್ತೆ. ಇಫ್ ಅನ್ MLA votes for some bill, that means a particular constituency ಎಲ್ಲಾ ಜನನು ವೋಟ್ ಮಾಡಿದ್ರು ಅಂತ ಅರ್ಥ.
ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಎಲೆಕ್ಷನ್ಸ್ ಆಗುತ್ತೆ ಅಲ್ವಾ, ಆ ಟೈಮಲ್ಲಿ ನೋಡಿ ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ ಅಂತ. ಪೊಲಿಟಿಕಲ್ ಪಾರ್ಟಿ ನೋಡಿ ವೋಟ್ ಹಾಕಬೇಡಿ, ಜನ ನೋಡಿ ವೋಟ್ ಹಾಕಿ. ಜನ ಸರಿ ಇದ್ರೆ ದೇಶ ಸರಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಹೌ ಇಂಡೈರೆಕ್ಟ್ ಡೆಮೋಕ್ರಸಿ ವರ್ಕ್ಸ್. ವಿ ವರ್ಕ್ ಆನ್ ದ ಕಾನ್ಸೆಪ್ಟ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ರೆಪ್ರೆಸೆಂಟೇಟಿವ್ಸ್ ಆರ್ ಪಿಕ್ಡ್ ಯೂಸಿಂಗ್ ಎಲೆಕ್ಷನ್ಸ್. ನಾವು ಎಲೆಕ್ಷನ್ಸ್ ಯೂಸ್ ಮಾಡಿ ರೆಪ್ರೆಸೆಂಟೇಟಿವ್ನ ಪಿಕ್ ಮಾಡ್ತೇವೆ. ಅಂಡ್ ಇಂಡಿಯನ್ ಡೆಮೋಕ್ರಸಿ ಇಸ್ ಇಂಡೈರೆಕ್ಟ್ ಡೆಮೋಕ್ರಸಿ. ದಟ್ಸ್ ಇಟ್. ದಿಸ್ ಇಸ್ ಅಬೌಟ್ ಡೆಮೋಕ್ರಸಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇಂಡಿಯನ್ ಡೆಮೋಕ್ರಸಿ ಇಸ್ ಇಂಡೈರೆಕ್ಟ್ ಡೆಮೋಕ್ರಸಿ where our representative makes the decision for us. 3 types of democracy ಇದೆ ಇಂಡಿಯಾದಲ್ಲಿ. ಪೊಲಿಟಿಕಲ್ ಡೆಮೋಕ್ರಸಿನೂ ಇದೆ ಎಲ್ಲರಿಗೂ, ಸೋಷಿಯಲ್ ಡೆಮೋಕ್ರಸಿ ಇದೆ, ಎಕನಾಮಿಕ್ ಡೆಮೋಕ್ರಸಿ ಇದೆ. ದಿಸ್ ಇಸ್ ಅಬೌಟ್ ದ ಡೆಮೋಕ್ರಸಿ. ಓಕೆ, ದ ಫಿಫ್ತ್ ಒನ್ ಇಸ್ ರಿಪಬ್ಲಿಕ್. ರಿಪಬ್ಲಿಕ್ ಬಗ್ಗೆ ನೋಟ್ಸ್ ಬೇಡ, ಅಲ್ಲಿ ಡೈರೆಕ್ಟ್ಲಿ ಏನು ಗುರು ಕಾಕ್ರೋಚ್ ನೋಟ್ಸ್ ಮೇಲೆ ಓಡಾಡ್ತಿದೆ ಓಡ್ ಗುರು. ಹಾಂ, ರಿಪಬ್ಲಿಕ್ನ ನಾನು ಡೈರೆಕ್ಟ್ ಆಗಿ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದಕ್ಕೆ ನೋಟ್ಸ್ ಬೇಡ. ರಿಪಬ್ಲಿಕ್ ಅಂದ್ರೆ ದ ಹೆಡ್ ಆಫ್ ದ ಸ್ಟೇಟ್ ಏನಿರ್ತಾರೆ, ದ ಹೈಯೆಸ್ಟ್ ಪೊಸಿಷನ್ ಆಫ್ ಪೊಲಿಟಿಕ್ಸ್ ಅಲ್ಲಿ ಹೈಯೆಸ್ಟ್ ಪೊಸಿಷನ್, ಪೊಲಿಟಿಕಲ್ ಪವರ್, ದಟ್ ಈಸ್ ಪ್ರೆಸಿಡೆಂಟ್. Okay, he will be chosen by the people of India. That's it. Republic alli the person will be chosen by the people of India and not by any family. ಇವಾಗ ಇಂಗ್ಲೆಂಡ್ ಅಲ್ಲಿ ನೋಡಿದ್ರೆ ನಿಮ್ಮ ಮೊನಾರ್ಕಿ ಇದೆ ಅಂದ್ರೆ ಏನು, ಇಂಗ್ಲೆಂಡ್ ಅಲ್ಲಿ ಹೈಯೆಸ್ಟ್ ಪೊಸಿಷನ್ ಇದೆ, ಕಿಂಗ್ ಪೊಸಿಷನ್. ಅದು ತಲಾಂತರಗಳಿಂದ ಬರುತ್ತೆ. ಈ ಜನರಲ್ಲಿ ಈಗ ರಾಜಾರಾಣಿಗೆ ಮಗು ಹುಡ್ತಾರಲ್ಲ, ಅವ್ರ ನೆಕ್ಸ್ಟ್ ಜನರೇಷನ್ ಕಿಂಗ್ ಅಂತ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೊನಾರ್ಕಿಗೆ ಒಂದು ಎಕ್ಸಾಂಪಲ್, ನಮ್ಮ ಒಡೆಯರ್ ಡೈನಸ್ಟಿ ಏನಿದೆ ಮೈಸೂರಲ್ಲಿ, ಇಟ್ಸ್ ಅ ಪಾರ್ಟ್ ಆಫ್ ಇದೆ, ಇಟ್ಸ್ ಅ ಪಾರ್ಟ್ ಆಫ್ ಮೊನಾರ್ಕಿ. ಕಿಂಗ್ ಟು ಕಿಂಗ್ ರೂಲ್ ಆಗ್ತದೆ. ಅರ್ಥ ಆಗ್ತದೆ ಅಲ್ವಾ? ಬಟ್ ಇನ್ ಇಂಡಿಯಾ ವಿ ಫಾಲೋ ರಿಪಬ್ಲಿಕ್, ದಟ್ ಈಸ್ ಪೀಪಲ್ ಪಿಕ್ ದರ್ ರೆಪ್ರೆಸೆಂಟೇಟಿವ್ ಅಂಡ್ ಫಾರ್ ದಿಸ್ ಪೊಸಿಷನ್ ಎನಿ ಒನ್ ಕ್ಯಾನ್ ಕಾಂಪೀಟ್ ಇನ್ ಇಂಡಿಯಾ. ಗೆದ್ರೆ ನೀವು ಇಂಡಿಯಾ ಪ್ರೆಸಿಡೆಂಟ್ ಆಗ್ಬಿಡ್ತೀರಾ. ಅಂಡ್ ಹೂ ಪಿಕ್ ದ ರೆಪ್ರೆಸೆಂಟೇಟಿವ್, ಇಟ್ ಈಸ್ ಚೋಸನ್ ಬೈ ರೆಪ್ರೆಸೆಂಟೇಟಿವ್ಸ್. ಈ ಪ್ರೆಸಿಡೆಂಟ್ ಏನಿದೆ ಇದನ್ನ ನಮ್ಮ ರೆಪ್ರೆಸೆಂಟೇಟಿವ್ಸ್ ಚೂಸ್ ಮಾಡ್ತಾರೆ ಅಂಡ್ ರೆಪ್ರೆಸೆಂಟೇಟಿವ್ಸ್ ನಾವು ಎಲೆಕ್ಷನ್ಸ್ ಥ್ರೂ ಚೂಸ್ ಮಾಡ್ತೇವೆ. ಇಟ್ಸ್ ಇಂಡೈರೆಕ್ಟ್ ಮೆಥಡ್, ಬಟ್ ಸ್ಟಿಲ್ ದ ಹೈಯೆಸ್ಟ್ ಪೊಸಿಷನ್ ಏನಿದೆ, ದಿಸ್ ಕ್ಯಾನ್ ಬಿ ಟೇಕನ್ ಅಪ್ ಬೈ ಎನಿ ಒನ್ ಇನ್ ಇಂಡಿಯಾ, ಎನಿ ಸಿಟಿಸನ್ ಆಫ್ ಇಂಡಿಯಾ. ದಟ್ಸ್ ವೈ ವಿ ಫಾಲೋ ರಿಪಬ್ಲಿಕ್ ಸಿಸ್ಟಮ್ ಅಂಡ್ ನಾಟ್ ಮೊನಾರ್ಕಿ ಸಿಸ್ಟಮ್. ಓಕೆ, ಡಿಕ್ಟೇಟರ್ಶಿಪ್ ಅಂದ್ರೆ ಒಬ್ಬ ಪರ್ಸನ್ ಎಲ್ಲ ಡಿಸಿಷನ್ ತಗೊಳ್ತಾನೆ. ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ, ದಟ್ ಈಸ್ ಡಿಕ್ಟೇಟರ್ಶಿಪ್. If you want to talk about monarchy, it's England, but we follow republic, that is anyone can become any highest position, president position ge yaar bekadru hogbodu, a common man. That is republic. We elect the person ashte, that is called as republic. And the concept of republic idanna ನಾವು ಫ್ರಾನ್ಸ್ ಇಂದ ತಗೊಂಡಿದ್ದೇವೆ. ಆಯ್ತಾ? This particular thing we have taken it from France. So ಇವಾಗ let's talk about this goals. What are our goals? ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಒನ್ ಬೈ ಒನ್. ನಾನೀಗ ಬರೆಯಲ್ಲ, ಈಗ ಡೈರೆಕ್ಟ್ ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಬಿಕಾಸ್ ಇಟ್ಸ್ ಆಲ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಇಲ್ಲಿವರೆಗೂ ಏನು ಅರ್ಥ ಆಗಿದ್ರೆ, ಇಲ್ಲಿವರೆಗೂ ಅರ್ಥ ಆಗಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಮತ್ತೆ ನಿಮಗೆ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಅಂದ್ರೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ಜಸ್ಟಿಸ್. ಜಸ್ಟಿಸ್ ಅಂದ್ರೆ ಇಟ್ ಈಸ್ ಅನ್ ಆರ್ಡರ್ ಇನ್ ದ ಸೊಸೈಟಿ. ಎಲ್ಲರೂ ಈಕ್ವಲ್, ಎಲ್ಲರಿಗೂ ಒಳ್ಳೆ ಅಪಾರ್ಚುನಿಟಿ ಸಿಗ್ತಿದೆ, ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಸಿಗತ್ತೆ ಅನ್ನೋ ನಂಬಿಕೆ ಏನಿದೆ, ದಟ್ಸ್ ಜಸ್ಟಿಸ್. ಓಕೆ, ಜಸ್ಟಿಸ್ ಅಂದ್ರೆ ನ್ಯಾಯ. ಸೊ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್ ನಾವು ಒಂದು ದೇಶನ ಕಟ್ಟಬೇಕಂತ ಇದೀವಿ. ಕಂಟ್ರಿ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್, ದಟ್ ಈಸ್ ವಾಟ್ ಕಾಲ್ಡ್ ಎ ಸೋಷಿಯಲ್ ಜಸ್ಟಿಸ್. ಅಂಡ್ ಎಕನಾಮಿಕ್ ಜಸ್ಟಿಸ್ ಅಂದ್ರೆ ನೋ ಮ್ಯಾಟರ್ ಯು ಆರ್ ಪೂವರ್ ಆರ್ ರಿಚ್, ನೋ ಮ್ಯಾಟರ್ ಹೂ ಯು ಆರ್, ಯು ವಿಲ್ ಬಿ ಪೇಡ್ ಈಕ್ವಲಿ. ಯು ವಿಲ್ ಬಿ ಪೇಡ್ ಈಕ್ವಲಿ ಫಾರ್ ಯುವರ್ ವರ್ಕ್. ದಟ್ ಈಸ್ ಎಕನಾಮಿಕ್ ಜಸ್ಟಿಸ್. ನೀವೆಷ್ಟು ಕೆಲಸ ಮಾಡ್ತೀರಿ ನಿಮ್ಗೆ ಅಷ್ಟು ದುಡ್ಡು ಸಿಗುತ್ತೆ. ಪೊಲಿಟಿಕಲ್ ಜಸ್ಟಿಸ್, ಎವ್ರಿ ಒನ್ ವಿಲ್ ಗೆಟ್ ಅನ್ ಅಪಾರ್ಚುನಿಟಿ ಟು ಸರ್ವ್ ಇನ್ ಟು ದ ಹೈಯೆಸ್ಟ್ ಪೊಲಿಟಿಕಲ್ ಪೊಸಿಷನ್ಸ್ ಅವೈಲೇಬಲ್ ಇನ್ ಇಂಡಿಯಾ. ಅಂಡ್ ಸೋಷಿಯಲ್ ಜಸ್ಟಿಸ್, ಆ ಕಂಟ್ರಿ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಓಕೆ, ದಟ್ ಈಸ್ ಜಸ್ಟಿಸ್. ಗಿವಿಂಗ್ ಈಕ್ವಲ್ ಅಪಾರ್ಚುನಿಟಿ ಏನಿದೆ ಟು ಎನಿ ಪೊಸಿಷನ್, ದಟ್ ಈಸ್ ಜಸ್ಟಿಸ್. ಪೊಲಿಟಿಕಲಿ ಕೂಡ ನಿಮ್ಗೆ ಜಸ್ಟಿಸ್ ಇದೆ, ಸೋಷಿಯಲ್ ಜಸ್ಟಿಸ್ ಇದೆ, ಎಕನಾಮಿಕ್ ಜಸ್ಟಿಸ್ ಇದೆ. ದಿಸ್ ಇಸ್ ಅಬೌಟ್ ಜಸ್ಟಿಸ್. ಲಿಬರ್ಟಿ ಅಂದ್ರೆ ಫ್ರೀಡಮ್. ಫ್ರೀಡಮ್ ಆಫ್ ಥಾಟ್. ಯು ಕ್ಯಾನ್ ಥಿಂಕ್ ಎನಿಥಿಂಗ್ ಇನ್ ಇಂಡಿಯಾ, ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್, ಯು ಕ್ಯಾನ್ ರಿಯಲಿ ಥಿಂಕ್ ಅಂಡ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್. ಯು ಹ್ಯಾವ್ ಅ ಫ್ರೀಡಮ್ ಟು ಬಿಲೀವ್, ಫೇತ್ ಅಂಡ್ ವರ್ಷಿಪ್. ಇದೇನಿದೆ ಬಿಲೀಫ್, ಫೇತ್ ಅಂಡ್ ವರ್ಷಿಪ್ ಏನಿದೆ, ಇಟ್ಸ್ ಅಬೌಟ್ ರಿಲಿಜನ್. ಓಕೆ, ಇಟ್ಸ್ ಅಬೌಟ್ ರಿಲಿಜನ್. ನೀವು ಯಾವ್ದಾದ್ರು ದೇವ್ರ ಮೇಲೆ ವರ್ಷಿಪ್ ಮಾಡಿ ಫೇತ್ ಇಟ್ಕೋಬಹುದು, ಯಾವ್ದಾದ್ರು ದೇವ್ರನ್ನ ನಂಬೋದು, ಅವ್ರನ್ನ ನೀವು ವರ್ಷಿಪ್ ಮಾಡ್ಬೋದು. ದಟ್ ಈಸ್ ಲಿಬರ್ಟಿ. ಇನ್ ಇಂಡಿಯಾ ಇವಾಗ ಸಮಥಿಂಗ್ ಕಾಲ್ಡ್ ಆಸ್ ಸೆಕ್ಯುಲರಿಸಮ್ ಅಂದೆ ಅಲ್ವಾ ನಾವು ಅವಾಗ. ಸೆಕ್ಯುಲರಿಸಮ್, ರಿಲಿಜನ್ ಕೂಡ ಪಾರ್ಟ್ ಆಫ್ ಸೆಕ್ಯುಲರಿಸಮ್. ಸೊ ದಿಸ್ ರೆಪ್ರೆಸೆಂಟ್ಸ್ ದ ರಿಲಿಜನ್. ಓಕೆ, ನಿಮಗೆ ಇದನ್ನ ಡೋಂಟ್ ವರಿ, ಆ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಲ್ಲಿ ಇದೆಲ್ಲ ಒನ್ ಬೈ ಒನ್ ಡೀಪ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಲಿಬರ್ಟಿ ಅಂದ್ರೆ ಯು ಹ್ಯಾವ್ ದ ಫ್ರೀಡಮ್ ಆಫ್ ಥಾಟ್, ಯು ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇನ್ ಇಂಡಿಯಾ. ನೀವು ಏನ್ ಬೇಕೋ ಯೋಚನೆ ಮಾಡ್ಬೋದು, ಅದು ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ನೀವು ಯಾವ್ದಾದ್ರು ದೇವ್ನ ವರ್ಷಿಪ್ ಮಾಡ್ಬೋದು, ಅವ್ರ ಮೇಲೆ ಫೇತ್ ಇಟ್ಕೋಬಹುದು, ಅವ್ರ ಮೇಲೆ ಬಿಲೀಫ್ ಇಟ್ಕೋಬಹುದು. ದಿಸ್ ಪರ್ಟಿಕ್ಯುಲರ್ ಥಿಂಗ್ ಕಮ್ಸ್ ಇನ್ ಟು ದ ಪಾರ್ಟ್ ಆಫ್ ರಿಲಿಜನ್ ಅಂಡ್ ದಿಸ್ ಕಮ್ಸ್ ಇನ್ ಟು ದ ಪಾರ್ಟ್ ಆಫ್ ಎಕ್ಸ್ಪ್ರೆಷನ್. ಅಂದ್ರೆ ಈಗ ಲಿಬರ್ಟಿಯಲ್ಲಿ ರೈಟ್ ಟು ಸ್ಪೀಚ್ ಅಂದ್ರೆ ನೀವು ಮೀಡಿಯಾ ಮುಂದೆ ಬಂದ್ಕೊಂಡು ಯು ಕ್ಯಾನ್ ಕ್ರಿಟಿಸೈಸ್ ಎನಿಥಿಂಗ್. ಯಾವ್ದಾದ್ರು ಗೌರ್ಮೆಂಟ್ ತಪ್ಪು ಮಾಡ್ತಿದ್ರೆ ಯು ಕ್ಯಾನ್ ಫ್ರೀಲಿ ಕ್ರಿಟಿಸೈಸ್, ನೋ ಒನ್ ಇಸ್ ಗೋನ್ ಪನಿಶ್ ಯು. ಬಟ್ ದೀಸ್ ಆರ್ ನಾಟ್ ಅಬ್ಸಲ್ಯೂಟ್, ದೀಸ್ ಆರ್ ಲಿಮಿಟೆಡ್. ಈಗ ಇದು ಬೈಕ್ ಬಂದಾಗ ಇಂಡಿಯಾಸ್ ರೋಡ್ಸ್ ಬಂದ್ಕೊಂಡು ಇಂಡಿಯಾ ಸರಿ ಇಲ್ಲ, ನಮ್ಮ ದೇಶ ಸರಿ ಇಲ್ಲ, ಯು ಶುಡ್ ನಾಟ್
ಟಾಕ್ ಎನಿಥಿಂಗ್ ರಿಲೇಟೆಡ್ ಟು ಸಾವರಿನಿಟಿ ಆಫ್ ಇಂಡಿಯಾ. ನೀವು ಸಾವರಿನಿಟಿನ ಕಾಂಪ್ರಮೈಸ್ ಮಾಡಬಾರ್ದು, ಯೂನಿಟಿ ಅಂಡ್ ಇಂಟಿಗ್ರಿಟಿ ಹೊಡೆದೋಗೋ ಥರ ಮಾತಾಡಬಾರ್ದು. ದೇರ್ ಆರ್ ಸಮ್ ಹೆಲ್ದಿ ರಿಸ್ಟ್ರಿಕ್ಷನ್ಸ್, ಬಟ್ ಇನ್ ಇಂಡಿಯಾ ಯು ಹ್ಯಾವ್ ದ ಫ್ರೀಡಮ್ ಫಾರ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್. ನೀವು ಪ್ರೆಸ್ ಎಲ್ಲ ಏನು ಬರೀತೀರಲ್ಲ, ದಟ್ ಈಸ್ ದಿಸ್ ಒನ್. ಇನ್ ಕೇಸ್ ಆಫ್ ಈಕ್ವಾಲಿಟಿ ಅಂದ್ರೆ ನೋ ಮ್ಯಾಟರ್ ನಿಮ್ದು ಯಾವುದೇ ರಿಲಿಜನ್ ಆಗಿರಲಿ, ಯಾವುದೇ ಕ್ಯಾಸ್ಟ್ ಆಗಿರಲಿ, ಏನೇ ಆಗಿರಲಿ, ಓಕೆ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಎವ್ರಿ ಒನ್ ಆರ್ ಗಿವನ್ ಈಕ್ವಲ್ ಸ್ಟೇಟಸ್, ಈಕ್ವಲ್ ಚಾನ್ಸಸ್ ಆಫ್ ಅಪಾರ್ಚುನಿಟೀಸ್, ನೋ ಡಿಸ್ಕ್ರಿಮಿನೇಷನ್. ಇವ್ರ ಅಪ್ಪರ್ ಕ್ಯಾಸ್ಟ್ ಇವ್ರಿಗೊಂದು ಚಾನ್ಸ್ ಜಾಸ್ತಿ ಕೊಡೋಣ, ಇವ್ರ ಲೋವರ್ ಕ್ಯಾಸ್ಟ್ ಇವ್ರ ಈ ಪೊಸಿಷನ್ಗೆ ಹೋಗ್ಬಾರ್ದು, ಆ ಥರ ಏನಿಲ್ಲ. ಎವ್ರಿ ಒನ್ ಆರ್ ಈಕ್ವಲ್ ಇನ್ ಇಂಡಿಯಾ, ಎವ್ರಿ ಒನ್ ವಿಲ್ ಗೆಟ್ ಅನ್ ಅಪಾರ್ಚುನಿಟಿ to secure whatever they want without any discrimination. We have equality. Simple. Equality ಅಂದ್ರೆ equality, right to equality ಅಂತ ಬರುತ್ತೆ ಆರ್ಟಿಕಲ್ 14. ಅವಾಗ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಬೇಡ, ಬಿಕಾಸ್ ಆರ್ಟಿಕಲ್ 14 ಇಸ್ ನಾಟ್ ಟು ಫಾರ್. ಸೆಕೆಂಡ್ ಕ್ಲಾಸಲ್ಲೇ ಬರುತ್ತೆ, 2 ಕ್ಲಾಸಲ್ಲಿ ಅದು ಬಂದ್ಬಿಡುತ್ತೆ. ಸೊ ಈಕ್ವಾಲಿಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್, all will get equal chances of opportunities in India to do anything in India. Okay, that is equality. ಎಲ್ಲರೂ ಕೋರ್ಟ್ಗೆ ಹೋಗಿ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಆಗಿದೆ ನಿಮ್ಮ ಮೇಲೆ, ಓಕೆ, ಒಂದು ಮರ್ಡರ್ ಕೇಸ್ ಬಿದ್ದಿದೆ. ಒಬ್ಬ ಪುಣ್ಯಾತ್ಮ, ಒಬ್ಬ ರಿಚ್ ಪರ್ಸನ್, ಒಬ್ಬ ಶ್ರೀಮಂತ ರೋಡಲ್ಲಿ ಮಲ್ಕೊಂಡಿರುವಂತ ಬಡವರ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಓಕೆ, ಇವನ್ ಶ್ರೀಮಂತ, ಇಂಡಿಯಾದ ಅತ್ಯಂತ ಶ್ರೀಮಂತ ಅಂತ ಕೂಡ ನೋಡಲ್ಲ. ಹಿ ಈಸ್ ಈಕ್ವಲ್ ಹಿಯರ್, ಹಿ ಈಸ್ ಜಸ್ಟ್ ಅ ಕಲ್ಪ್ರಿಟ್. ದಟ್ ಈಸ್ ಈಕ್ವಾಲಿಟಿ. ಜಸ್ಟಿಸ್ ಅಂದ್ರೆ ಈಕ್ವಲ್ ಅಪಾರ್ಚುನಿಟೀಸ್ ಕೊಡೋದು, ಈಕ್ವಾಲಿಟಿ ಅಂದ್ರೆ ಎಲ್ಲಾನು ಒಂದೇ ತರ ನೋಡೋದು. ಪ್ರಮೋಟ್ ಈಕ್ವಾಲಿಟಿ ಅಮಾಂಗ್ ದ ಪೀಪಲ್. ಅಂಡ್ ಫ್ರಟರ್ನಿಟಿ ಇಟ್ ಈಸ್ ಬ್ರದರ್ಹುಡ್, ಇಟ್ ಈಸ್ ಅ ಫೀಲಿಂಗ್ ಆಫ್. ನೋಡಿ, ಇಲ್ಲಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತ ಏನಿದೆ, ದಿಸ್ ಇಸ್ ಆಲ್ಸೋ ಆಡೆಡ್ ಬೈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ ಇಂಡಿಯಾ. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಈ ವರ್ಡ್ ಆಡ್ ಆಗಿದೆ, ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತ. ಫ್ರಟರ್ನಿಟಿ ಅಂದ್ರೆ ಬ್ರದರ್ಹುಡ್. ನಿಮ್ಮ ಪಕ್ಕದಲ್ಲಿರುವಂತ ಒಂದು ಬೇರೆ ರಿಲಿಜನ್ ಆಗಿರ್ಬೋದು, ಬೇರೆ ಧರ್ಮದವನಾಗಿರ್ಬೋದು, ಬೇರೆ ಜಾತಿಯವನಾಗಿರ್ಬೋದು, ಬಟ್ ಇಂಡಿಯಾ ಫಾಲೋಸ್ ದ ಕಾನ್ಸೆಪ್ಟ್ ಆಫ್ ಫ್ರೆಟರ್ನಿಟಿ, ದಟ್ ಅಕ್ಕಪಕ್ಕ ಇರೋ ನಿಮ್ಮೆಲ್ಲರೂ ಅಣ್ಣ ತಮ್ಮಂದ್ರು. ಅರ್ಥ ಆಗ್ತಿದ್ಯಾ? ಅವರು ನಾವು ಒಂದೇ ಅನ್ನೋ ಒಂದು ಭಾವನ ನಮ್ಮ ಕಾನ್ಸ್ಟಿಟ್ಯೂಷನ್ ಎನ್ಹಾನ್ಸ್ ಮಾಡುತ್ತೆ, ಅದನ್ನ ಪ್ರೊಪೋಗೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಫ್ರೆಟರ್ನಿಟಿ. ಇನ್ ಸಿಂಪಲ್, ಜಸ್ಟಿಸ್ ಅಂದ್ರೆ ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಸಿಗುತ್ತೆ, ನೋ ಮ್ಯಾಟರ್ which you will get political equality, justice, you will get political justice, social justice, economic justice, no discrimination at all. Liberty ಇದೆ, thought of explanation and belief ಇದೆ, ದೇವ್ರನ್ನ ನೀವು ನಂಬೋದು ಎಲ್ಲ ಇದ್ರಲ್ಲಿ ಮೆನ್ಷನ್ ಆಗಿದೆ. ಅಪ್ಕಮಿಂಗ್ ಚಾಪ್ಟರ್ಸ್ ಅಲ್ಲಿ 1 by 1 ಡೀಪ್ ಆಗಿ ಹೋಗ್ತೀವಿ. ಈಕ್ವಾಲಿಟಿ ಇದೆ, ಈಕ್ವಲ್ ಅಪಾರ್ಚುನಿಟಿ ಇದೆ, ನೀವು ಯಾವುದೇ ಪೊಸಿಷನ್ ಕಾಂಪೀಟ್ ಮಾಡ್ಕೋಬಹುದು. ನೀವು ಯಾರೇ ಆಗಿರಿ, ಒಂದು ಸಲ ನೀವು ಆಕ್ಸಿಡೆಂಟ್ ಏನಾದ್ರು ಕಮಿಟ್ ಮಾಡಿದ್ರೆ ಈಕ್ವಲ್ ಆಗಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ನೀವು ರಾಜ ಮಹಾರಾಜ ಅಂತ ಏನು ಟ್ರೀಟ್ ಮಾಡಲ್ಲ ನಮ್ಮ ಇಂಡಿಯಾದಲ್ಲಿ. ಎವ್ರಿ ಒನ್ ಆರ್ ಈಕ್ವಲ್ ಬಿಫೋರ್ ಲಾ. Fraternity, there is a hope, there is a feeling of brotherhood in India. So this is about our goals. ಒಂದು ವರ್ಕೌಟ್ ಆಗಿಲ್ಲ ಇಂಡಿಯಾದಲ್ಲಿ, ಒಂದು ವರ್ಕೌಟ್ ಆಗಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಲಿಬರ್ಟಿ ಒಂದಿದೆ, ಜಸ್ಟಿಸ್ ಕೂಡ ಇದೆ, ಈಕ್ವಾಲಿಟಿ ಏನಿದೆ, ಟ್ರೈಯಿಂಗ್, ಗವರ್ಮೆಂಟ್ ಇಸ್ ರಿಯಲಿ ಟ್ರೈಯಿಂಗ್ ಟು ಬ್ರಿಂಗ್ ಈಕ್ವಾಲಿಟಿ. ಈ ಡಿಸ್ಕ್ರಿಮಿನೇಷನ್ ಏನಿದೆ, ಅನ್ಟಚಬಿಲಿಟಿ ಏನಿದೆ, ಇದೆಲ್ಲ ಈಕ್ವಾಲಿಟಿಯಲ್ಲಿ ಬರುತ್ತೆ. ಬಟ್ ಇಫ್ ಗೋ ಟು ದ ಇಂಟರ್ನಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಯು ವಿಲ್ ರಿಯಲಿ ಫೈಂಡ್ ಅನ್ಟಚಬಿಲಿಟಿ ಟಿಲ್ ನಾವ್ ಇನ್ ಇಂಡಿಯಾ. ಸೊ ಈಕ್ವಾಲಿಟಿ ಏನಿದೆ, ಜನರ ಮಧ್ಯೆ ನಾವೆಲ್ಲ ಒಂದೇ ಅನ್ನೋ ಭಾವ ಇನ್ನೂ ಎಲ್ಲ ಜನರಿಗೆ ಬಂದಿಲ್ಲ. ದಟ್ಸ್ ವೈ ಇಟ್ಸ್ ರೈಟ್, ಇಂಡಿಯಾ ಈಸ್ ಅ ಕಂಟ್ರಿ ಅಂಡ್ ನಾಟ್ ಅ ನೇಷನ್. ಇಂಡಿಯಾ ಇಸ್ ಅ ನೇಷನ್ ಇನ್ ಮೇಕಿಂಗ್ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್ಸ್. ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ, ಬಟ್ ಇನ್ ರಿಯಾಲಿಟಿ ನೀವು ಇಂಡಿಯಾ ಒಳಗೆ ಹೋಗಿ ನೋಡಿದ್ರೆ ಯು ವಿಲ್ ಸ್ಟಿಲ್ ಫೈಂಡ್ ದ ಡಿಸ್ಕ್ರಿಮಿನೇಷನ್ಸ್. ಇಟ್ಸ್ ಆಲ್ ದೇರ್. ಅಂಡ್ ಫ್ರಾಟರ್ನಿಟಿ, ಡೆಫಿನೆಟ್ಲಿ ಬ್ರದರ್ಹುಡ್. ಇಂಡಿಯಾದಲ್ಲಿ ಬ್ರದರ್ಹುಡ್ ಇದೆಯಾ? ಶುಡ್ ಐ ಆಸ್ಕ್ ದಿಸ್ ಟು ಯು? ಡೆಫಿನೆಟ್ಲಿ ನಾಟ್. ಒನ್ ಪೊಲಿಟಿಕಲ್ ಪಾರ್ಟಿ ಇಸ್ ಪ್ರಮೋಟಿಂಗ್ ದಟ್ ಹಿಂದುತ್ವ. ಐ ಆಮ್ ಅ ಹಿಂದೂ ಗೈಸ್, ಐ ಆಮ್ ಅ ಹಿಂದೂ, ಬಟ್ ಹೇಳ್ತಾ ಇದ್ದೀನಿ, ಇಫ್ ಇಟ್ ಇಸ್ ಫ್ರಾಟರ್ನಿಟಿ, ಇಫ್ ಇಟ್ ಇಸ್ ಫೀಲಿಂಗ್ ಆಫ್ ಬ್ರದರ್ಹುಡ್, ಅಂದ್ರೆ ಹಿಂದೂ ಮುಸ್ಲಿಂ ಬಾಯ್ ಅಂತ ಪ್ರಮೋಟ್ ಮಾಡಬೇಕಿತ್ತು. ಬಟ್ ವಾಟ್ ಆರ್ ದೇ ಪ್ರಮೋಟಿಂಗ್? ಒನ್ ಪರ್ಟಿಕ್ಯುಲರ್ ಪಾರ್ಟಿ ಇಟ್ಸ್ ಪ್ರಮೋಟಿಂಗ್ ದಟ್ ವಿಲ್ ಮೇಕ್ ಇಟ್ ಹಿಂದೂ ರಾಜ್ಯ, ಇದು ಹಿಂದೂ ಅಖಂಡ ಭಾರತ್ ಅಂತೆಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಫ್ರಾಟರ್ನಿಟಿ. ಫ್ರಾಟರ್ನಿಟಿ ಅಂದ್ರೆ ನೀವು ಯಾವ್ದೇ ರಿಲಿಜನ್ ಆಗಿರ್ಲಿ, ಯಾವ ಧರ್ಮ ಆಗಿರ್ಲಿ, ಏನೇ ಆಗಿರ್ಲಿ, ಇವ್ ಆಲ್ ಆರ್ ಈಕ್ವಲ್. ನಾವೆಲ್ಲ ಒಂದೇ ಮಗಬ್ಬ, ಹೆಗಲ್ ಮೇಲೆ ಕೈ ಹಾಕೊಂಡು. ಇನ್ ಕೇಸ್ ನಿಮ್ ಮುಸ್ಲಿಂ ಫ್ರೆಂಡ್ಸ್ ಇದ್ರೆ ನೋಡಿ, ಐಲ್ ಬಿ ವೆರಿ ಹಾನೆಸ್ಟ್, ಇನ್ ಕೇಸ್ ನಿಮ್ ಮುಸ್ಲಿಂ ಫ್ರೆಂಡ್ಸ್ ಇದ್ರೆ ಅವ್ರು ರಂಜಾನ್ ಟೈಮಲ್ಲಿ ನೀವು ಕೂಡ ಉಪವಾಸ ಮಾಡ್ತೀರಾ. ನಿಜ ಹೇಳ್ತಾ ಇದ್ದೀನಿ, ನನಗೂ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ರಂಜಾನ್ ಟೈಮಲ್ಲಿ ನಾವಿಬ್ರು ಉಪವಾಸ ಮಾಡ್ತೀವಿ. ಬಿಕಾಸ್ ನನ್ನ ಫ್ರೆಂಡ್ ಮಧ್ಯಾಹ್ನ ತಿನ್ನಲ್ಲ, ನಾನು ತಿನ್ನಲ್ಲ. ಬ್ರದರ್ಹುಡ್ ಫೀಲಿಂಗ್ ಇದೆ. ಅಂಡ್ ಎಸ್ಪೆಷಲಿ ಗಣೇಶ ಚತುರ್ಥಿ ಬಂದಾಗ ನಾವಿಬ್ರು ಒಟ್ಟಿಗೆ ಪಟಾಕಿ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತೀವಿ. ದಟ್ಸ್ ದೇರ್. ದಟ್ ಈಸ್ ಕಾಲ್ಡ್ ಎಸ್ ಫ್ರಾಟರ್ನಿಟಿ, ದ ಫೀಲಿಂಗ್ ಆಫ್ ಬ್ರದರ್ಹುಡ್, ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಬಟ್ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅಂಡ್ ದಟ್ಸ್ ನಾಟ್ ಅಕ್ಸೆಪ್ಟೆಡ್. ಓಕೆ, ಸೊ ಸ್ಟಾಪ್ ಡೂಯಿಂಗ್ ಸಚ್ ಥಿಂಗ್ಸ್. ಇದನ್ನ ನಾನು ಹೇಳ್ತಾ ಇದ್ದೇನೆ, ಹಿಂಗೆ ಹೇಳಿದ್ರೆ ಸ್ಟೋರೀಸ್ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು. ಈಕ್ವಾಲಿಟಿ, ಈಕ್ವಲ್ ಅಪಾರ್ಚುನಿಟೀಸ್, ನೋ ಡಿಸ್ಕ್ರಿಮಿನೇಷನ್ ಅಟ್ ಆಲ್. ಜಸ್ಟಿಸ್ ಅಲ್ಲಿ ನೀವು ಸೋಷಿಯಲ್ ಅಲ್ಲಿ ನಿಮ್ದು ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, there is no discrimination. All are equal before law. Okay, now small part. So what does this particular part tell? This particular part tells us when this constitution came into force. So on 26th of November 1949,
26th of November 1949 we gave ourselves this constitution. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 26th of November 1949. ಸೊ ನಿಮ್ಗೆ ಅರ್ಥ ಆಗಿರುತ್ತೆ, ಒಂದ್ಸಲ ಪ್ರಿಯಾಂಬಲ್ ನ ಓದ್ತೀನಿ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ having solemnly resolved to constitute India into sovereign, socialist, secular, democratic republic. This is the nature of our state, and to secure all the citizens, the goals, justice, liberty, equality, fraternity, in our constituent assembly of 26th of November 1949, November of 1949, do hereby adopt, enact, and give ourselves this constitution. This is the overview of our preamble. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. This is the overview of our preamble. ಸೊ ಇಷ್ಟ ಅರ್ಥ ಆಗಿದ್ರೆ ಫಸ್ಟ್ ಪಾರ್ಟ್ ಆಫ್ ಅವರ್ ಕ್ಲಾಸ್ ಇಸ್ ಡನ್. ಓಕೆ, ಫಸ್ಟ್ ಪಾರ್ಟ್ ಆಫ್ ಅವರ್ ಕ್ಲಾಸ್ ಇಸ್ ಡನ್. ನೌ ಲೆಟ್ಸ್ ಕಂಟಿನ್ಯೂ. ಸೊ ಒನ್ ಮೋರ್ ಕ್ವಶನ್. ನೌ ದ ಲಾಸ್ಟ್ ಸೆಕ್ಷನ್ ಆಫ್ ದಿಸ್ ಕ್ಲಾಸ್ ಈಸ್ ಪ್ರಿಯಾಂಬಲ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ನೋಡಿ, ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೀನಿ, ಇಂಡಿಯನ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ. ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಕೇಸ್ನ ನಾನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲ ನಾನು ಬರೀ ಜಡ್ಜ್ಮೆಂಟ್ಸ್ ನ ಹೇಳ್ತಾ ಹೋಗ್ತೀನಿ. ನಿಮಗೆ ಕೇಸ್ ಬಗ್ಗೆ ನಾಲೆಜ್ ಬೇಕಂದ್ರೆ ಪ್ಲೀಸ್ ಅಲ್ಲಿ ಹೋಗಿ ನೋಡಿ. ಓಕೆ, ಸೊ ಅಕಾರ್ಡಿಂಗ್ ಟು ಬೇರುಬಾರಿ ಯೂನಿಯನ್ ಕೇಸ್ ಏನಾಯ್ತು 1960 ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸೆಡ್ ದಟ್ ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಓಕೆ, ಇನ್ ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬೇರುಬಾರಿ ಯೂನಿಯನ್ ಕೇಸ್ 1960 ಸುಪ್ರೀಂ ಕೋರ್ಟ್ ಅನೌನ್ಸ್ ಮಾಡಿದೆ. However, in Keshavananda Bharati case of 1973, Supreme Court said that yes, preamble is a part of Indian Constitution. Preamble is a part of Indian Constitution, but still it is not a power to the legislature, not a restriction to the power of legislature. ಈ legislature ಏನಿದೆ ಪಾರ್ಲಿಮೆಂಟ್, ಈ ಪ್ರಿಯಾಂಬಲ್ ಅವ್ರಿಗೆ ಪವರ್ ಕೂಡ ಕೊಡಲ್ಲ, ಹಾಗಂತ ಅವ್ರ ಪವರ್ ಕಮ್ಮಿ ಕೂಡ ಮಾಡಲ್ಲ. ಇಟ್ ಈಸ್ ಸ್ಟಿಲ್ ದೇರ್. This is a symbolic representation. Preamble is also a part of our constitution anta Keshavananda Bharati case of 1973 ಅಲ್ಲಿ Supreme Court of India has really clarified this. And after once preamble has become the part of Indian constitution, now this can also be amended. Okay, preamble can also be amended, and only once preamble has been amended, that is on 42nd constitutional amendment of 1976, and 3 words were added. One is socialist was added, secular was added, and unity and integrity of nation was added. This is the amendment that has been done to the Indian preamble. ಎಷ್ಟು ಕಲರ್ಫುಲ್, ಎಷ್ಟು ವೈಟ್ ಆಗಿತ್ತು ಶೀಟ್, ಕಲರ್ ಆಗಿಬಿಟ್ಟಿದೆ. ಹೋಗ್ಲಿ ಬಿಡಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೋಡಿ, ಜಸ್ಟಿಸ್ ಮತ್ತೆ ಈಕ್ವಾಲಿಟಿ ಮೇಲೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಿಕಾಸ್ ಬೋತ್ ಲುಕ್ ಸಿಮಿಲರ್. ಸೊ ನೀವು ಇದನ್ನ ಒಂದ್ಸಲ ಓದಿ. ಓಕೆ, ಈ ಪರ್ಟಿಕ್ಯುಲರ್ 2 words ನ ಒಂದ್ಸಲ ಓದಿ. ಲಕ್ಷ್ಮೀಕಾಂತ್ ಅಲ್ಲಿ ಓದ್ತಿರೋ, ಇಲ್ಲ ಇಂಟರ್ನೆಟ್ಗೆ ಹೋಗ್ತಿರೋ, ನಿಮ್ಮ ಇಷ್ಟ. ಲಿಬರ್ಟಿ ಅಂತೂ ನಿಮ್ಗೆ ಗೊತ್ತಾಗಿರುತ್ತೆ, ಇಟ್ಸ್ ಫ್ರೀಡಮ್. ಫ್ರೆಟರ್ನಿಟಿ ಗೊತ್ತಾಗಿರುತ್ತೆ, ಬ್ರದರ್ಹುಡ್. ಜಸ್ಟಿಸ್ ಮತ್ತೆ ಈಕ್ವಾಲಿಟಿ ಮೇಲೆ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ. ನಾ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನಿಮ್ಗೆ ಡೌಟ್ ಇರುತ್ತೆ 2 ವರ್ಡ್ ಮೇಲೆ. ಇದ್ರ ಮೇಲೆ ಒಂದ್ಸಲ ಫೋಕಸ್ ಮಾಡಿ. ಮೇಕ್ ಯುವರ್ ಸೆಲ್ಫ್ ಅ ಫೇವರ್ ಅಂಡ್ ಬಹ್ಯಾಡ್ ದಿಸ್. ಓಕೆ, ಇಷ್ಟ ಅರ್ಥ ಆಗಿದ್ರೆ ಜೈ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ schedule, that is article 1 to 4 union and its territories. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದು ಹೇಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಮೋಸ್ಟ್ಲಿ ನಾಡಿದ್ದು ಬರ್ಬೋದು, ಆಯ್ತಾ? ಬಿಕಾಸ್ ನಾನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ, ಅದನ್ನು ಕೂಡ ಮ್ಯಾನೇಜ್ ಮಾಡಬೇಕು. ನನ್ನ ಪ್ರಿಪರೇಷನ್ಸ್ ಕೂಡ ನಾನು ನೋಡ್ಕೋಬೇಕು. ಆ್ಯಂಡ್ ನನ್ನ ಇಂಡಿಯನ್ ಯಾವ್ದಾದ್ರು ಕೇಸ್ ಬರುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ರಿಯಲಿ ಇಟ್ ಟೇಕ್ಸ್ ಟೈಮ್, ಬಿಕಾಸ್ ನೋಡಿ ನಾನು ಬರೀ 12 ಗಂಟೆನೇ ಕೆಲಸ ಮಾಡ್ತೇನೆ ನಾನು ದನ ಥರ. ಸೊ ಅದ್ರಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡೋಕೆ ಸ್ವಲ್ಪ ಟೈಮ್ ಆಗ್ಬೋದು. ವಿಡಿಯೋ ಸ್ವಲ್ಪ ಲೇಟ್ ಆದರೂ ಕೂಡ ಕಂಟೆಂಟ್ ಮಾತ್ರ ಕಮ್ಮಿ ಆಗಲ್ಲ. ಓಕೆ, ಇವಾಗ ರಾತ್ರಿ 2 ಗಂಟೆ ಆಗಿದೆ. ಸೊ ಗುರು, ಈ ವಿಡಿಯೋನ ಅಪ್ಲೋಡ್ ಮಾಡಿ ಮಲಗ್ತಾ ಇದ್ದೀನಿ. ಗುಡ್ ನೈಟ್. ದೇವ್ರು ಚೆನ್ನಾಗಿಟ್ಟಿರಲಿ. ಪದೇ ಬನ್ನಿ, ಕಲೀರಿ. ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಮೇಂಟೈನ್ ನೋಟ್ಸ್. ಕ್ಲಿಯರ್ ಕಟ್ ನೋಟ್ಸ್ ಇರಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ ಕೇಸ್ ನೀವು ಇನ್ನೂ ವಿಡಿಯೋ ನೋಡ್ತಾ ಇದ್ರೆ ವೆರಿ ಗುಡ್. ನೋಡಿ, ನೀವು ಎಷ್ಟೇ ಓದಿ, ಆಯ್ತಾ, ಯಾವುದೇ ಲಕ್ಷ್ಮೀಕಾಂತ್ನಾದ್ರೂ ಓದಿ, ಇಲ್ಲಾಂದ್ರೆ DD ಬಸುನಾದ್ರೂ ಓದಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ NCERT ಬುಕ್ನಾದ್ರೂ ಓದಿ, ಅಂಟಿಲ್ ಅಂಡ್ ಅನ್ಲೆಸ್ ಯು ಡೋಂಟ್ ಗಿವ್ ಅವರ್ ಎಫರ್ಟ್ಸ್, ಇಟ್ ವೋಂಟ್ ವರ್ಕ್ಔಟ್. ನೀವು ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡಲೇಬೇಕು. ಇಂಟರ್ನೆಟ್ಗೆ ಹೋಗಿ ಪಾಲಿಟಿ ಟೆಸ್ಟ್ ಸೀರೀಸ್ ಅಂತ ಕೊಡಿ, ತುಂಬಾ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ ನೀವು ನೋಡಿದಾಗ ಇಲ್ಲ ಕ್ವಶನ್ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಅದ್ರ ಬಗ್ಗೆ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಪ್ರಿಯಾಂಬಲ್ ನ ಇಂಡಿಯಾ ಯಾವ ದೇಶದಿಂದ ತಗೊಂಡಿದೆ ಅಂತ ಹೇಳಿ ನೋಡೋಣ. ಯು ವಿಲ್ ಸಿ USA. ಓಕೆ, USA ಜೊತೆ ಇನ್ನೂ 2 ದೇಶ ಇದೆ. ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ 3 ಸ್ಟೇಟ್ಸ್. ನಂಗೆ ನೆನಪಾಗ್ತಿಲ್ಲ ಯಾವ ಕಂಟ್ರಿ ಅಂತ. 3 ಡಿಫ್ರೆಂಟ್ ಕಂಟ್ರೀಸ್ ಇಂದ ನಾವು ಪ್ರಿಯಾಂಬಲ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೇವೆ. ಓಕೆ, ಬಟ್ ಅಕಾರ್ಡಿಂಗ್ ಟು ಲಕ್ಷ್ಮೀಕಾಂತ್ ಫಸ್ಟ್ ಟೈಮ್ ಇಟ್ಸ್ USA. ಸೊ ನಾವು UPSC USA ಅಂತ ಟಿಕ್ ಮಾಡಿ ಬಂದ್ರೆ 0 ಸಿಗತ್ತೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ. ದ ಮೋರ್ ಯು ಡಿಗ್ ಡೀಪರ್, ದ ಮೋರ್ ನಾಲೆಜ್ ಯು ಗೆಟ್. ನಾನು ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಕೊಡ್ತೀನಿ. ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾನೆ, ಏನೇನು ಬೇಕೋ ಎಲ್ಲ ಹೇಳ್ತೀನಿ ಅರ್ಥ ಆಗೋಕೆ. ಬಟ್ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿದೆ ಅದನ್ನ ನೀವು ಎಫರ್ಟ್ ಹಾಕಿ ತೆಗಿಬೇಕು. ಓಕೆ, ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಸಾಲ್ವ್ ದ ಟೆಸ್ಟ್ ಸೀರೀಸ್. ಎಷ್ಟಾಗುತ್ತೆ ಅಷ್ಟು ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ದೆನ್ ಯು ಕ್ಯಾನ್ ರಿಯಲಿ ಕ್ಲಿಯರ್ KPS ಆ್ಯಂಡ್ UPSC. ಬರೀ ಟೆಕ್ಸ್ಟ್ ಬುಕ್ ಅಲ್ಲಿರೋ ನಾಲೆಜ್ನ ಪ್ರಿಫರ್ ಮಾಡಿದ್ರೆ ಕ್ಲಿಯರ್ ಆಗಲ್ಲ.
ಯು ಹ್ಯಾವ್ ಟು ಪುಟ್ ಯುವರ್ ಎಕ್ಸ್ಟ್ರಾ ಎಫರ್ಟ್ಸ್ ಅದನ್ನ. ಆ್ಯಂಡ್ ಡೋಂಟ್ ವರಿ, ನಾನು ಕೂಡ ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೇನೆ. ನಾನು ಕೂಡ ಆದಷ್ಟು ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡಿ ಅದರ ಸೊಲ್ಯೂಷನ್ಸ್ನ ಈ ಚಾನಲ್ ಕೊಡೋಕೆ ಟ್ರೈ ಮಾಡ್ತೇನೆ. ಸೊ ರೆಗ್ಯುಲರ್ ಆಗಿರಿ, ಅರ್ಥ ಮಾಡ್ಕೊಳ್ಳಿ. ಈ ಬುಕ್ಕಲ್ಲಿ ಏನಿದೆ, ದಿಸ್ ಮೇ ಬಿ ದ ಬೈಬಲ್ ಫಾರ್ ಪಾಲಿಟಿ, ಬಟ್ ಸ್ಟಿಲ್ ಮೆನಿ ಕ್ವಶನ್ಸ್ ವಿಲ್ ಕಮ್ ಔಟ್ ಆಫ್ ದಿಸ್ ಆಲ್ಸೋ, ಬಿಕಾಸ್ ಡಿ ಡಿ ಬಸ್ಸು ಅಂತ ಇನ್ನೊಂದು ಬುಕ್ ಇದೆ, ಆ ಬುಕ್ಕಿಂದ ಕೂಡ ಕ್ವಶನ್ಸ್ ಬರುತ್ತೆ. So please don't take polity for granted. Definitely don't take polity, Indian polity by Lakshmikant for granted. Dig deeper and understand more. Okay? Good night. Jai.